ಕೈಗೆ ಬಂದಿರೋ ತುತ್ತು ಬಾಯಿ ಬಡ ಹೋಯ್ತು. ಆ ಜಗದೀಶ ನನ್ನನ್ನ ಕಾಲೇಜಲ್ಲಿ ಪ್ರೀತಿಸಿ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟು ಆದ್ರೀಗ ನನ್ನ ಕುರುಡು ತಾಯಿ ಕೈ ಹಿಡಿದು ನನ್ನನ್ನ ಕಡೆಯಾಗಿ ನೋಡ್ತಾ ಇದ್ದೇನೆ. ಅವನು ನನ್ನ ತಾಯಿ ಗಂಡ ಆದ್ರೂ ಕೂಡ ಅವನಿಂದಲೇ ಈ ನನ್ನ ದೇಹ ತೃಪ್ತಿ ಪಡಬೇಕು. ಓ ಅತ್ಗೆ ತಿಂಡಿ ಆಯ್ತಾ ಅತ್ಗೆ? ನಾನು ತಿನ್ನುವ ತಿಂಡಿಗೆ ವಿಷ ಬಿದ್ದ ಮೇಲೆ ನನಗಿನ್ನೆಲ್ಲಪ್ಪ ತಿಂಡಿ ತಿನ್ನೋ ಬಯಕೆ? ಅತ್ಗೆ ನಿಮ್ಮ ಈ ಒಗಟಿನ ಮಾತನ್ನು ಬಿಟ್ಟು ಅದೇನು ಅಂತ ನೇರವಾಗಿ ಹೇಳು ತಾಯಿ. ಕಾಲೇಜಲ್ಲಿ ಓದ್ಬೇಕಾದ್ರೆ ನನ್ನನ್ನೇ ಮದುವೆ ಆಗ್ತೀನಿ ಅಂತ ನಂಬಿಸಿ ಮತ್ಸಾರ ನನ್ನ ಪ್ರೀತಿಸಿ ಈಗ ನೋಡಿದ್ರೆ ನನ್ನ ತಂಗಿ ಕೈ ಹಿಡ್ದೆ. ಅತ್ಗೆ ಅವತ್ತು ಮದುವೆ ಮನೆಯಲ್ಲಿ ನಿಮ್ ತಂಗಿ ಯಾವ ಪರಿಸ್ಥಿತಿಲಿ ಇದ್ಲು ಅಂತ ಸ್ವಲ್ಪ ಯೋಚನೆ ಮಾಡಿ. ಹಿಂದೆ ನಾವು ಪ್ರೇಮಿಗಳಾಗಿದ್ದೋ ನಿಜ, ಆದ್ರೆ ಅವತ್ತು ನಿಮ್ ತಂಗಿ ಯಾವ ಪರಿಸ್ಥಿತಿಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿ. ಸಾಧ್ಯವಿಲ್ಲ ಜಗದೀಶ್, ಸಾಧ್ಯವಿಲ್ಲ. ನೋಡು, ನೀನು ನನ್ನ ತಂಗಿ ಗಂಡನೇ ಆದ್ರೂ ಪರವಾಗಿಲ್ಲ, ಆದ್ರೆ ಈ ನನ್ನ ದೇಹ ನಿನ್ನಿಂದಲೇ ಕಾಮತೃಪ್ತಿ ಹೊಂದಬೇಕು ಜಗದೀಶ್, ಕಾಮತೃಪ್ತಿ ಹೊಂದಬೇಕು. ಏನ್ ಮಾಡ್ತಾ ಇದ್ದೀರಾ ನೀವು? ನನ್ನ ಅಣ್ಣನ ಹೇಳ್ತಿ ಏನಾಗಿ ನನ್ನ ಮನೆ ಈ ಮನೆ ಗೃಹಿಣಿ. ನೀವು ಗೃಹಿಣಿಗೆ ತಕ್ಕ ಮಾತಾಡ್ತಕ್ಕೆ ಹೊರತು ವ್ಯಭಿಚಾರ ಕೇಳಿಯೋ ಮಾತಾಡ್ಬಾರ್ದಮ್ಮ. ನೋಡು, ನಾನು ಯಾವ ವ್ಯವಸಾಯ ಆಗೋದೆ? ಯಾಕೆ ಅಂದ್ರೆ ಮನ್ಸೊಬ್ಬನ್ಗೆ ಮೈಯೊಬ್ಬನಿಗೆ ಕೊಟ್ಟಾದ್ಮೇಲೆ ನಾನು ವ್ಯವಸಾಯ ತಾನೆ. ಅದಕ್ಕೆ ನಾವು ಕಾಲೇಜಿನಲ್ಲಿ ಪ್ರೇಮಿಗಳು ನಿಜ, ಆದ್ರೆ ಈಗ ನೀವು ನನ್ನ ಅಣ್ಣನ ಹೆಂಡತಿಯಾಗಿದ್ದೀರಾ. ಆದ್ರೆ ನಾನು ಯಾವತ್ತೂ ನನ್ನ ಅಣ್ಣನಿಗೆ ದ್ರೋಹ ಬಗ್ಗೆ ಸಾಧ್ಯವಿಲ್ಲಮ್ಮ. ಹಾ ನಿನ್ನ ಅಣ್ಣನಿಗೆ ನೀನ್ ದ್ರೋಹ ಬಗ್ಗೆ ಅಂತ ನಾನೇನು ಹೇಳ್ತಾ ಇಲ್ಲ. ನೀನು ನಿನ್ನ ಅಣ್ಣನಿಗೆ ತಮ್ಮನಾಗೇ ಇರು, ನಾನು ಕೂಡ ನಿನ್ನ ಅಣ್ಣನ ಹೆಂಡತಿಯಾಗೇ ಇರ್ತೀನಿ. ಆದ್ರೆ ಅವ್ರು ಯಾರು ಹೇಳಿದಾಗ ನೀನು ನನಗೆ ಅದಕ್ಕೆ ಸಾಕ್ ಮಾಡಮ್ಮ ಈ ನಿನ್ನ ದುರ್ಬುದ್ಧಿಯನ್ನ. ಅದಕ್ಕೆ ನಿನ್ನ ಒಂದೊಂದು ಮಾತುಗಳನ್ನು ಕೇಳ್ತಾ ಇದ್ರೆ ನನ್ನ ಹೃದಯಕ್ಕೆ ಚೂರಿಂದ ಚುಚ್ಚಾಗ್ತಾ ಇದೆಯಮ್ಮ. ಅದಕ್ಕೆ ಈ ದುರ್ಬುದ್ಧಿಯನ್ನು ಬಿಟ್ಟು ಈ ಮನೆಯನ್ನು ಬೆಳಗುವ ಸತಿ ಸಂತಾನದ ಜ್ಯೋತಿ ನೀನಾಗು ತಾಯಿ, ನೀನಾಗು. ನೋಡ್ ಜಗದೀಶ, ನೀನು ತಾಯಿ ಅನ್ನೋ ಮಾತ್ರಕ್ಕೆ ಈ ನನ್ನ ಹೃದಯದ ಹೋಗೋದಿಲ್ಲ. ಆದ್ರೆ ಒಂದ್ ಹೇಳ್ತೀನಿ ಕೇಳು, ನಾರಿ ಒಲಿದರೆ ನಾರಿ, ಸರಿಯಾಗಿ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಾ. ಯುವರ್ ಮೈಂಡೆಡ್. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನ ಅತ್ತಿಗೆಗೆ ಇಂಥ ದುರ್ಬುದ್ಧಿನ ಕೊಟ್ಟೆ? ದೇವ್ರೆ, ನನ್ನ ಅತ್ತಿಗೆಗೆ ಈ ದುರ್ಬುದ್ಧಿ ನಡೆಸಿ ಒಳ್ಳೆ ಸದ್ಬುದ್ಧಿಯನ್ನು ಕೊಡುವಂತೆ ಮಾಡಪ್ಪ ತಂದೆ, ಸದ್ಬುದ್ಧಿ ಕೊಡುವಂತೆ ಮಾಡಪ್ಪ. ಜಯ, ಹೇ ಜಯ, ಎಷ್ಟೊತ್ತಕ್ಕೆ ಹೋಗೋದು ನಿನ್ನ? ಏನೇ ಮಾಡ್ತಿದ್ದೆ ಎಷ್ಟೊತ್ತವರೆಗೂ? ಅಲ್ಲ ರೀ, ಬೆಳಿಗ್ಗೆ ಹೋದವರು ಈಗ ಬರ್ತಾ ಇದ್ದೀರಲ್ಲ, ತಿಂಡಿನೂ ತಿಂಡಿಲ್ಲ. ತಿಂಡಿ ತಿನ್ನಕ್ಕಾದ್ರೂ ಬರಬಾರ್ದಾ? ಜಯ, ನಾನು ತಿಂಡಿಯನ್ನು ತಿನ್ಬೇಕು ಅಂತ ಬರ್ತಾ ಇದ್ದೆ, ಆದ್ರೆ ಅರ್ಜೆಂಟ್ ಆಗಿ ನನ್ನ ಫ್ರೆಂಡ್ ಸುರೇಶ್ಗೆ ಕಾಗದ ಬರಿಬೇಕಾಗಿತ್ತು, ಅದರಿಂದ ಪೋಸ್ಟ್ ಆಫೀಸ್ ಕಡೆ ಹೋಗಿದ್ದೆ. ಅದ್ ಸರಿ, ನೀ ತಿಂಡಿ ತಿಂದೇನೆ? ಏನ್ರಿ ಕೇಳ್ತೀರಾ? ನಿಮ್ಮನ್ ಬಿಟ್ಟು ನಾನು ಯಾವತ್ತಾದ್ರೂ ತಿಂಡಿ ಊಟ ಮಾಡಿದೀನಾ? ಇಲ್ಲ ತಾನೆ. ಅದ್ ಸರಿ, ನೀವು ನನ್ನ ಮದ್ವೆ ಆದ್ಮೇಲೆ ನಿಮ್ ಓದನ್ನ ನಿಲ್ಲಿಸ್ಬಿಟ್ರಿ ಅಂತೆ, ಯಾಕೆ? ಯಾಕೆ ಅಂದ್ರೆ ಈ ನನ್ನ ಮುದ್ದು ಗೊಂಬೆಯನ್ನ ನೋಡ್ಕೋಬೇಕಲ್ಲೇ, ಅದಕ್ಕೆ. ಏನ್ ಮಾತು ಅಂತ ಹೇಳ್ತೀರಾ? ನನ್ನ ನೋಡ್ಕೊಳ್ಳೋದಿಕ್ಕೆ ಮನೆಯಲ್ಲಿ ಅಕ್ಕ ಇಲ್ವಾ, ಬಾಬಾ ಇಲ್ವಾ, ಮಾವ ಇಲ್ವಾ?
ಇರ್ಬೇಕಾದ್ರೆ ನೀವೇ ನನ್ನ ನೋಡ್ಕೋಬೇಕಾ? ಅಯ್ಯೋ, ಅವರೆಲ್ಲ ಇದ್ರು ನಾನು ನಿನ್ನ ಪಕ್ಕದಲ್ಲಿದ್ದಂಗೆ ಆಗುತ್ತೇನೆ. ಅಯ್ಯೋ ಹುಚ್ಚಿ, ಆ ದೇವ್ರು ನಮ್ಗೆ ಏನೇ ಕಮ್ಮಿ ಮಾಡಿದಾನೆ. 4 ತಲೆಮಾರಿಗಾಗುವಷ್ಟು ಆಸ್ತಿ ಕೊಟ್ಟಿದ್ದಾನೆ. ಅದರಲ್ಲೂ ಹೊಲ ಆಸ್ತಿ ಗದ್ದೆ ನೋಡ್ಕೊಂಡು ನಮ್ಮ ಅಣ್ಣನ ಜೊತೆ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗಿದ್ರೆ ನನಗೆ ಅಷ್ಟೇ ಸಾಕು. ಏನಂದ್ರೆ ಈ ಕುರುಡಿನ ಕೈ ಹಿಡೋದಕ್ಕೆ ಎಲ್ಲರನ್ನೂ ಎದುರಾಕೊಂಡು ನಿಮ್ ಜೀವನಕ್ಕೆ ಸುಣ್ಣದ ನೀರನ್ನ ನೀವೇ ಬಿಟ್ಕೊಂಡ್ಬಿಟ್ರಿ. ನಾನು ಎಲ್ಲಿ ಕಾದ್ ಕೂತಿದ್ನೋ ನಿಮ್ ಪಾಲಿನ ಶನಿಯಾಗಿ. ಜಯ, ಯಾಕೆ ಹೇಳ್ತೀಯ? ಆ ದೇವ್ರು ಒಂದ್ ಗಂಡಿಗೆ ಒಂದ್ ಹೆಣ್ಣು ಅಂತ ಅವತ್ತೇ ನಿಶ್ಚಯ ಮಾಡಿರ್ತಾನೆ ಅಂದ್ಮೇಲೆ ನೀನು ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ ಕಣೆ. ಇದ್ರಲ್ಲಿ ನನ್ನ ನಿನ್ನದು ಏನೂ ಇಲ್ಲ. ನನಗ್ ನೀನು, ನಿನಗ್ ನಾನು ಅಷ್ಟೇ ಕಣೆ. ಏ ಜಯ, ಯಾವಾಗ್ಲೂ ಮನೆಯಲ್ಲಿ ಗೃಹಿಣಿಯಾದಳು ಯಾವಾಗ್ಲೂ ನಗ್ನಾಗ್ತಾ ಇದ್ದಾನೆ, ಆ ಮನೆ ನಂದಗೋಕಲ ಆಗೋದು. ಏ ಜಯ, ನಗೆ ಒಂದ್ಸರಿ. ನಗ್ತಾ ಇದೀನಲ್ರಿ. ನೀನ್ ನಗ್ತಾ ಇದ್ರೆ ನನ್ ಪ್ರೀತಿ ದೇವತೆ ನನ್ ಕಣ್ ಮುಂದೆ ಬಂದಾಗ ಆಗುತ್ತೆ. ಯಾವಾಗಲೂ ಮಡದಿಯ ಮೋಹದಲ್ಲಿ ಕಾಲ ಕಳೆದ್ರೆ ಹೇಗೋ ನೋಡು. ನೀನು ಕಾಲೇಜಿನಲ್ಲಿ ಓದ್ತಿದ್ದಂತೆ ಕಾಲ ಕಳೆಯಲು ನೀನಿನ್ನು ಚಿಕ್ಕ ಹುಡುಗನಲ್ಲ. ನಿಮ್ಮ ಸಂಸಾರದ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬಿದ್ದಿದೆ. ಹೋಗೋ, ಅಂಗಡಿ ಹತ್ರ ಹೋಗೋ. ದಾರಿ ಬರೋ ಟೈಮ್ ಆಯ್ತು, ಹೋಗು. ಆಗ್ಲಪ್ಪ ಜಯ, ನೀನು ಒಳಗಡೆ ಹೋಗಿ, ನಾನು ಒಂದೇ ಸರಿ ಮಧ್ಯಾಹ್ನ ಬಂದು ಊಟ ಮಾಡ್ತೀನಿ. ಸರಿ, ಬೇಗ ಬಂದ್ಬಿಡಿ. ಆಯ್ತು, ನೀವು ಒಳಗಡೆ ಹೋಗಿ. ಅಣ್ಣ, ಅಂಗಡಿ ಕೀ ಕೊಡೋಣ, ಅಂಗಡಿಗೆ ಹೋಗಿರ್ತೀನಿ. ರಂಗ, ಏನಣ್ಣ? ಹೋಗಿ ಹಾಸ್ಪಿಟ್ಲ್ಗೆ ಹೋಗಿ ಆ ಡಾಕ್ಟ್ರು ಬರೋಲ್ಲ. ಏನಪ್ಪ ಈ ಮನೆಗೆ ಆ ಘಟ ಸರ್ಪ ಈ ಮನೆಗೆ ಹೋಗ್ತು ಅಂದ್ರೆ ಯಾರನ್ನೇ ಕಚ್ಚದೆ ಬಿಡೋದಿಲ್ಲ. ಹಾವಿನ ದ್ವೇಷ 12 ವರ್ಷ, ಈ ಮನೆ ವರ್ಷ ಒಂದೇ ಜಗದೀಶ, ಏನಪ್ಪ? ನೀನ್ ಹೇಳ್ತೀನ ಕರೆಯೋ. ಆಗ್ಲಪ್ಪ. ರಾಜೇ, ಏ ರಾಜಶ್ರೀ, ಬಾರಿ, ಅಪ್ಪ ಕರೀತಾ ಇದ್ದಾರೆ. ಏನ್ ಮಾವ? ನೋಡಮ್ಮ, ಇನ್ ಮುಂದೆ ಈ ಹೊಲ ಗದ್ದೆ ಮನೆಯವರ ಎಲ್ಲನೂ ನೀನೇ ನೋಡ್ಕೊಳ್ಬೇಕು. ಏಕೆಂದ್ರೆ ನನಗೆ ಈಗ ವಯಸ್ಸಾಯ್ತು, ವಿಶ್ರಾಂತಿ ಪಡಿಬೇಕು. ಎಲ್ಲ ಜವಾಬ್ದಾರಿನೂ ನೀನೇ ನೋಡ್ಕೊಳ್ಬೇಕಮ್ಮ. ತಗೊಳಮ್ಮ ಬೇಗದ ಕೈ. ನೋಡಮ್ಮ, ಈ ಪೆಟ್ಟಿಗೆನಲ್ಲಿ ಒಡವೆ, ವಸ್ತ್ರ, ದುಡ್ಡು, ಕಾಸು ಎಲ್ಲ ಇದೆ. ವ್ಯಾಪಾರ ಕಣಮ್ಮ. ಮಾವ, ನನ್ಗನ್ಸುತ್ತೆ ಈ ರೀತಿ ಜವಾಬ್ದಾರಿನ ಅವ್ರವ್ರಿಗೆ ವಹಿಸಿದ್ರೆ ಚೆನ್ನಾಗಿರ್ತೇನೋ ಅಂತ. ಯಾಕೆಂದ್ರೆ ಮುಂದೆ ಏನಾಗುತ್ತೋ ಏನೋ ಯಾರು ಗೊತ್ತು. ನೀನೇ ಹೀಗೆ ಅಂದ್ರೆ ಹೇಗಮ್ಮ? ಮನೆಗೆ ಇರಿ ಸೊಸೆ ನೀನು, ಅವಳೇನು ಬೇರೆಯವಳ? ಒಂದ್ ವೇಳೆ ಅವಳು ತಪ್ಪು ಮಾಡಿದ್ರೆ ನೀನು ಅವಳಿಗೆ ಹೊಡೆದು ಬುದ್ಧಿ ಹೇಳೋ ಅಧಿಕಾರ ನಿನ್ಗಿದೆ ಅಮ್ಮ. ಅಪ್ಪ, ಮನೆಗೆ ಹಿರಿ ಮಗನಾಗ್ಬೇಡ, ಇಟ್ಲು ಬಾಗಿಲು ಕದಾಕ್ಬೇಡ ಅಂತ ದೊಡ್ಡವ್ರು ಹೇಳಿದ್ದಾರೆ. ನೋಡಪ್ಪ, ಈ ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕಿದ್ರೆ ನಾನು ಹೆಂಗಪ್ಪ ನಿಭಾಯಿಸೋದು? ಜಗದೀಶ ಇನ್ನು ಕಾಲೇಜ್ನಲ್ಲಿ ಓದ್ತಿದ್ದ ಹುಡುಗ ಕಣ. ಅವನಿಗೆ ಪ್ರಪಂಚ ಜ್ಞಾನ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಕಣ. ಆದ್ರಿಂದ ಈ ಎಲ್ಲ ಜವಾಬ್ದಾರಿನೂ ನೀವಿಬ್ರೇ ನೋಡ್ಕೊಳ್ಬೇಕು ಕಣ. ನೋಡಪ್ಪ, ಈ ಸಂಸಾರದು ಒಂದು ಸಾಗರ ಇದ್ದಂಗೆ. ಆ ಸಾಗರ ಈಜಲು ನನ್ನಿಂದ ಸಾಧ್ಯ ಇಲ್ಲಪ್ಪ. ಅಯ್ಯೋ ದಡ್ಡ, ಸಂಸಾರ ಎಂಬುದು ಒಂದು ರಥದ ಚಕ್ರ ಇದ್ದಾಗೆ ಕಣ. ಆ
ಚಕ್ರಕ್ಕೆ ಗಂಡ ಹೆಂಡ್ತಿರು ನೀವಿಬ್ರು ರಥದ ಚಕ್ರಗಳು ಕಣ. ಅದರಲ್ಲಿ ಒಂದು ಮುಂದೆ ಹೋಗಿ ಒಂದು ಹಿಂದೆ ಉಳಿದ್ರೆ ಅದು ಸರಿಸಮವಾಗಿ ನಡೆಯಲ್ಲ ಕಣ. ಹಾಗೆ ಗಂಡ ಹೆಂಡತಿ ಎಂಬ ಎರಡು ಚಕ್ರಗಳು ಸರಿಸಮವಾಗಿ ನಡೆದ್ರೆ ನಿಮ್ಮ ಜೀವನ ಚಕ್ರ ಸುಲಭವಾಗಿ ಸಾಗುತ್ತೆ ಕಣ. ನೋಡಮ್ಮ ರಾಜಶ್ರೀ, ಹೆಣ್ಣು ಬಾಲ್ಯದಲ್ಲಿ ತಂದೆ ತಾಯಿಯಂದ್ರ ಅಧೀನ, ಯೌವನದಲ್ಲಿ ಗಂಡಂದಿರ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಸ್ವಾಧೀನ ಅನ್ನುವಾಗೆ ನೀವೀಗ ನಿನ್ನ ಗಂಡಂದಿರ ಅಧೀನದಲ್ಲಿದ್ದೀರ. ಈ ನಿನ್ನ ಗಂಡನ ಹೆಸರನ್ನು ಉಳಿಸ್ಬೇಕಾದದ್ದು ನಿನ್ ಕರ್ತವ್ಯ, ನಿಮ್ ಜವಾಬ್ದಾರಿ. ನೋಡಿ ಮಾವ, ನೀವು ನಾನು ಕೊಟ್ಟಿರೋ ಈ ಜವಾಬ್ದಾರಿನ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತೀನಿ ಮಾವ. ನಿಮ್ಮ ನಂಬಿಕೆನ ನಾನು ಖಂಡಿತ ಉಳಿಸ್ಕೋತೀನಿ. ಹೋರಾಡ್ಲೇಬೇಕಮ್ಮ, ನಿನ್ ಶಕ್ತಿ ಮೀರಿ ಹೋರಾಡ್ಲೇಬೇಕು. ಏಕೆಂದ್ರೆ ಇಂದಿನ ಪ್ರಪಂಚದಲ್ಲಿ ಹೆಣ್ಣು ಗಂಡಿಗಿಂತ ಸರಿಸಮಾನವಾಗಿದ್ದಾಳೆ. ಡಾಕ್ಟರ್ ಆಗಿದ್ದಾಳೆ, ಇಂಜಿನಿಯರ್ ಆಗಿದ್ದಾಳೆ, ಲಾಯರ್ ಆಗಿದ್ದಾಳೆ, ಪ್ರಧಾನ ಮಂತ್ರಿ ಆಗಿದ್ದಾಳೆ, ಮುಖ್ಯಮಂತ್ರಿ ಆಗಿದ್ದಾಳೆ, ಬೆಂಗಳೂರಲ್ಲಿ ಬಸ್ ಕಂಡಕ್ಟರ್ ಆಗಿದ್ದಾಳೆ, ಡ್ರೈವರ್ ಆಗಿದ್ದಾಳೆ. ಸಂಸಾರದಲ್ಲಿ ಗಂಡು ಒಂದಾದ್ರೆ ಹೆಣ್ಣು ಆರಾಗಿರ್ಬೇಕು ಕಣಮ್ಮ. ಹಂಗಂದ್ರೆ 6 ಗುಣಗಳು ಇರ್ಬೇಕು ಅಂತ. ನಾರ್ಯೇಸು ದಾಸಿ, ಕರಣೇಶು ಮಂತ್ರಿ, ಶಯನೇಶು ರಂಭ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಸಮಯಾಧರಿತ್ರಿ. ಇವೇ ಅಮ್ಮ ಹೆಣ್ಣಿಗೆ ಇರ್ಬೇಕಾದ 6 ಗುಣಗಳು. ಪರವಾಗಿಲ್ಲ ಮಾವ, ನೀವು ಕೂಡ ಜಗತ್ತಿನ ರೀತಿ ನೀತಿಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಹಾಗೆ ಆಗ್ಲಿ, ನಿಮ್ಮ ಮಾತಿನಂತೆ ಈ ಸಂಸಾರನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಮಾವ. ಈ ಪ್ರಪಂಚದ ರೀತಿ ನೀತಿಗಳಿಂದ ನಾವು ಕಣ್ಣಿಂದ ನೋಡಿ ಕಲಿಯಬೇಕೇ ಹೊರತು ಬೇರೊಬ್ಬರ ಹೇಳಿಕೆಯಿಂದ ಕಲಿಯಬಾರದು. ಹಾಗೊಂದು ವೇಳೆ ಕಲಿತಿದೆಯಾದ್ರೆ ನೀರಿನ ಮೇಲಿನ ಗುಳ್ಳೆ ನಂಬಿ ಒಳಗೆ ಹಾರಿ ಈಜಲು ಕಲಿತಂತಾಗುತ್ತದೆ. ಆದ್ದರಿಂದ ನಮ್ಮ ಬುದ್ಧಿಶಕ್ತಿ ನಮ್ಮ ಕೈಯಲ್ಲಿರಬೇಕು. ನೋಡೋದ್ರೆ ಜಗದೀಶ ಒಬ್ಬನೇ ಇದ್ದಾನೆ ಅಂಗಡಿ ಹತ್ರ, ನೀನು ತಿಂಡಿ ತಿನ್ಕೊಂಡು ಹೋಗಿ ಅವ್ನ್ ಸಪೋರ್ಟ್ ಮಾಡೋ. ಮಾವ, ನೀವು ತಿಂಡಿ ತಿಂದ್ರಾ? ಆಯ್ತು ಅಮ್ಮ. ನಾ ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದಾಗ ನನ್ನ ಸ್ನೇಹಿತ ಸಿಕ್ಬಿಟ್ಟು, ಬಾರಪ್ಪ ಸ್ನೇಹಿತ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕೊಡಿಸ್ತಾ ಕಣಮ್ಮ. ನೋಡಿ, ಮಧ್ಯಾಹ್ನದ ಊಟನ ಆ ರಂಗನ ಕೈಲಿ ಕೊಟ್ಟು ಕಳ್ಸ್ಬಿಡಮ್ಮ, ನಾನೇನ್ ಬರ್ತೀನಿ. ಹಾಗೆ ಆಗಲಿ ಮಾವ, ಹೋಗ್ ಬನ್ನಿ. ರಾಜಶ್ರೀ, ಕೇಳ್ದೇನೆ ಅಪ್ಪ ಹೇಳೋದು ಮಾತಾನ. ಯಾವಾಗ್ಲೂ ನೀನು ಈ ಪತಿ ಸೇವೆ ಮಾಡ್ಕೊಂಡೇ ಇರ್ಬೇಕಂತೆ. ಆಯ್ತಾಯ್ತಾನೆ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಬನ್ನಿ, ನಿಮ್ಗೆ ಇಷ್ಟ ಅಂತ ತಿಂಡಿ ತಿನ್ನೋರಂತೆ. ಚಿನ್ನ, ಆ ಬಿಸಿಬೇಳೆ ಬಾತ್ಗಿಂತ ಈ ನಿನ್ನ ಬಿಸಿಯಾದ ಕುದಿನೇ ಸಾಕಣೆ. ಯಾರಾದ್ರೂ ಬರ್ತಾರೆ? ಯಾರೇ ಬರ್ತಾರೆ? ಬಂದ್ರೆ ನಿನ್ ತಂಗಿ ಬರ್ಬೇಕಷ್ಟೇ. ಅವಳು ಬಂದ್ರೆ ಏನಾಗುತ್ತೆ ಹೇಳ? ಅವಳಂತೂ ಕುಡಿ ಕಣೆ. ಅಯ್ಯೋ, ಈಗ ಯಾಕ್ರಿ ಅವಳ ವಿಚಾರ? ಅಲ್ಲ, ಅಂದರ ಆಲಿಂಗನ ಬಯಸ್ತಿರೋ ನಿಮ್ಮ ತಮ್ಮನ ಹೆಂಡತಿ ಜೋಡಿ ಹೇಗಿದೆ? ಅದು ಅಲ್ದೆ ರತಿ ಮನ್ಮಥರಾಗಿರೋ ನಮ್ಮಿಬ್ರ ಜೋಡಿಯಲ್ಲಿ ನೀವೇ ಯೋಚನೆ ಮಾಡಿ. ಅಬ್ಬಾ, ನಿನಗ್ ಮಾತು ಕಲ್ಸಕ್ಕಾಗುತ್ತಾ? ರಾಜಶ್ರೀ, ಸುಂದರವಾದ ಈ ನಿನ್ನ ಕಣ್ಣು, ಸುಂದರವಾದ ಈ ನಿನ್ನ ತುಟಿ, ನವಿಲಿನಂತೆ ನಾಟ್ಯ ಮಾಡುತ್ತಿರುವ ಈ ನಿನ್ನ ಮುರುಳು, ವಾರವಾ ಯಾವಾಗಲೂ ಈ ನಿನ್ನ ಮೈ ಮಾಟವನ್ನು ನೋಡರೆ ಎಂತವನನ್ನು ಬಾಚಿ ತಬ್ಬಬೇಕೆಂಬ ಆಸೆ ಆಗತ್ತೆ ಕಣೆ. ಹಾ ಸಾಕು. Come on, my dear friend. ಗಂಡ ಹೆಂಡತಿ ಸಲ್ಲಾಪದಲ್ಲಿದ್ದಾಗ ಬಿರುಗಾಳಿಯಾಗಿ ಬಂದಿದ್ದಕ್ಕೆ ಐ ಆಮ್ ಸಾರಿ.
ಹೇ ಪರವಾಗಿಲ್ಲ ಬಿಡು, ನೀನು ಬೇರೆನೇನೋ, ನೀನು ನಮ್ಮವನೇ ತಾನೆ. ಅದ್ಕೆ ಕಣ ಹೇಳೋದು, ನೀನು ಒಂದ್ ಮದ್ವೆ ಆಗಿದೆ, ಈ ಸತಿಪತಿಗಳ ಸರಳಪ್ಪ ಏನು ಅನ್ನೋದು ಗೊತ್ತಾಗೋದು. ಯು ಡೋಂಟ್ ವೆರಿ ಮೈ ಡಿಯರ್ ಫ್ರೆಂಡ್. ಹೆಣ್ಣಿನ ಅಂಗ ಸಂತೋಷ ಸುಖವನ್ನ ಸವಿಬೇಕೇ ಹೊರತು ಪಕ್ಕದಲ್ಲಿ ಇಟ್ಕೊಂಡು ಒಂದು ಗಂಡಸಿನ ಸ್ವಾತಂತ್ರ್ಯ ಕಳ್ಕೋಬಾರ್ದು. ಸಾಕು ಪುಚ್ಚ ನಿಮ್ ಬಾಯಿನ. ರಜಿ, ಇವನು ನನ್ನ ಪ್ರಾಣ ಸ್ನೇಹಿತ ಉದ್ದೇಶ ಅಂತ. ಅದು ಅಲ್ಲದೆ ಈ ಊರಿನ ದೊಡ್ಡ ಡಾಕ್ಟರ್ ಕೂಡ. ಅಷ್ಟೇ ಅಲ್ಲ ಕಣೆ, ನನ್ನ ಬಿಸ್ನೆಸ್ ಪಾರ್ಟ್ನರು ಕೂಡ. ಅಷ್ಟೇ ಅಲ್ಲ ಮೇಡಮ್, ನಿಮ್ಮ ಮನೆಯ ಫ್ಯಾಮಿಲಿ ಡಾಕ್ಟರ್. ನೋಡ ರಜೆ, ನೋಡ ಯಾವಾಗ್ಲೂ ನಿನಗೆ ತಲೆನೋವು ಮೈಕೈ ನೋವು ಅಂತ ಇರ್ತಿದ್ಯಲ್ಲ, ಒಂದ್ ಫೋನ್ ಮಾಡು, ಇಲ್ಲ ಯಾರ ಕಲರ ಹೇಳ್ಕೊಸು, ಬಂದು ಟ್ರೀಟ್ಮೆಂಟ್ ಹೋಗ್ತಾನೆ. ಹಾಗೆ ಆಗ್ಲಿ. ಹೌದು ಡಾಕ್ಟರ್, ನನಗೂ ಆಗಾಗ ತಲೆನೋವು ಬರ್ತಾ ಇರುತ್ತೆ. ಹೇಗಿದ್ರು ಫ್ಯಾಮಿಲಿ ಡಾಕ್ಟರ್ ಅಂತೀರಾ. ಫ್ಯಾಮಿಲಿ ಡಾಕ್ಟರ್ ಅಂದ್ಮೇಲೆ ನಾವು ಅದು ಟ್ರೀಟ್ ಮಾಡಿಸ್ಕೊಳ್ಳೇಬೇಕಲ್ವಾ. ಆಗಾಗ ಮನೆ ಕಡೆ ಬರ್ತಾ ಇರಿ. ಯು ಡೋಂಟ್ ವೆರಿ ಮೇಡಮ್. ಏನೇ ನಿಮ್ಗೆ ತಲೆನೋವು ಬಂದ್ರು ಯಾರ ಕೈ ಹೇಳಿ ಕಳಿಸಿ, ಇಲ್ಲ ಒಂದು ಫೋನ್ ಕಾಲ್ ಮಾಡಿ, ವಿತಿನ್ 3 minutes ಎಲ್ಲ ಬಂದು ನಾನೇ ಟ್ರೀಟ್ಮೆಂಟ್ ಮಾಡಿ ಹೋಗ್ತೇನೆ. ಹಂಗ ಅನ್ಬಿಟ್ಟು ಬಿಲ್ನ ಉದ್ದುದ್ದ ಮಾಡ್ಬೇಡ ಕಣಪ್ಪ. ಯಾಕೆಂದ್ರೆ ಆ ಬಿಲ್ ಪೇ ಮಾಡೋನೆ ನಾನು. ಎಂತ ಮಾತು ಅಂತ ಮಾತಾಡ್ತಾ ಇರೋದು. ನನ್ನ ನಿನ್ನ ಮುಂದೆ ಏನಾದ್ರು ಜೀವ ಒಂದೇ ಕಣ. ನಿನ್ನ ಹೆಂಡತಿಯನ್ನು ನನಗೆ ಬೇರೆ ಗಾಬರಿ ಆಗ್ಬಿಡಪ್ಪ. ಮಿತ್ರನ ಹೆಂಡತಿ ಮಾತೃ ಸ್ವರೂಪ ಇದೆ. ಹಾಗಂದ ಅಲ್ಲ, ಇಬ್ರು ಇದೇ ರೀತಿ ಮಾತಾಡ್ತಿರ್ತೀರೋ ಅಥವಾ ತಿಂಡಿ ತಿನ್ನೋದಕ್ಕೂ ಬರ್ತೀರೋ? ನೋಡು ಫ್ರೆಂಡ್, ನಾನು ಹೆಂಡತಿ ಬಿಸಿ ಬಿಸಿಗೆ ಬಿಸಿಬೇಳೆ ಬಾಂದ್ ಮಾಡಿದ್ದಾಳೆ, ಬಾ ತಿನ್ನುವೆ. ಅತಿಯಾಗಿ ತಿನ್ಬೇಡ ಕಣಪ್ಪ, ಅಲರ್ಜಿ ಆಗ್ಬಿಡ್ತೆ. ರಜಿ, ಒಳಗೆ ತಟ್ಟೆಗೆ ಬಿಸಿಬೇಳೆ ಪಾತಕ. ಹಾಗೆ ಆಗ್ಲಿ. ಅಲರ್ಜಿ ಸೃಷ್ಟಿಯ ಪ್ರಕೃತಿಯಲ್ಲಿ ಗುಡುಗು ಸಿಡಿಲ ಆರ್ಭಟ ಹೇಗ. ಈ ಉದ್ದೇಶದ ಜೀವನದಲ್ಲಿ 5 ಪೇಳಿಗಳ ಮಧ್ಯೆ ಐಷಾರಾಮಿ ಜೀವನ ನಡೆಸುವುದೇ ಈ ಉದ್ದೇಶನ ಒಂದು ಥ್ರಿಲ್. ಹೆಚ್ಚಿಗೆ ತಿಂದರೆ ಅಲರ್ಜಿ ನಿನಗಲ್ಲ ನೀನೇ. ನೀನೇ ನಿನ್ನ ಆಸಾ ಸುಂದರಿಯನ್ನ ಪರಿಚಯ ಮಾಡ್ಕೊಟ್ಟಿದ್ಯಾ. ಇದರಿಂದ ಒಂದು ದಿನಕ್ಕೊಂದು ಬಾರಿ ನಿನ್ನ ಪ್ರೀತಿಯ ಹಿನ್ನೆಲೆಯನ್ನ ನೋಡೋ ಬಗ್ಗೆ ಕಲ್ಪಿಸಿಕೊಟ್ಟಿದ್ಯಾ. ಆದಷ್ಟು ಬೇಗ ನಿನ್ನ ಬಾಳ ಪಂಜರಲ್ಲಿ ಬಂದಿಯಾಗಿರುವ ನನ್ನ ಗೂಡಿನಲ್ಲಿ ಬಂಧಿಸಿ, ಆಗ ನೀನು ನೋಡುವೆ ಈ ಜಗತ್ತು ನೋಡೋದು ಈ ಉದ್ದೇಶನ ಕೈ ಕೆಲಸವನ್ನ. ಹಾವಿಗೆ ಅಲ್ಲಲ್ಲಿ ವಿಷ, ಚೇಳಿಗೆ ಕೊಂಡಿಯಲ್ಲಿ ವಿಷ. ಈ ಉದ್ದೇಶನಿಗೆ ನಾಡಿಯಲ್ಲ ವಿಷ. ನಾ ಎಂತೆಂಥವ್ರಿಗೂ ಮದುವೆ ಮಾಡ್ಸಿದ್ದೀನಿ. ನಮ್ಮ ತಾತನೂರಲ್ಲಿ ಕಣ್ಣಿಲ್ದೇದವ್ರಿಗೂ ಮದುವೆ ಮಾಡ್ತೀವಿ, ಕೈ ಇಲ್ದೇದವ್ರಿಗೂ ಮದುವೆ ಮಾಡ್ತೀನಿ, ಕಾಲು ಇಲ್ದೇದವ್ರಿಗೂ ಮದುವೆ ಮಾಡ್ತಿದ್ದೀನಿ. ಆದ್ರೆ ನನ್ನ ಮಗಳಿಗೆ ಎಲ್ಲಾರು ಹುಡುಕಿ ಒಂದು ಗಂಡು ನೋಡುವ ಅಂದ್ರೆ ಆಯ್ತಾ ಇಲ್ಲ. ಇರ್ಲಿ, ಏನಾದ್ರು ಮಾಡಿ ಖರ್ಚಿಲ್ದಂಗೆ ಯಾರು ಗಂಟು ಹಾಕ್ಬೇಕು ಅವಳಿಗೆ. ಆದ್ರೆ ಅವನು
ನನ್ನ ಮಗಳು ಬೆದರ್ದು ನಾಯಿ ನಂಗೆ ನೆಗೆ ಕುಣಿತಾಳೆ ಟಕ್ಕ ಕುಣಿತಾಳೆ ಹಿಂಗ್ಳೆ. ಅದಕ್ಕೆ ಹೇಳುದು ಬೆಳೆದ್ ನಿಂತಿರೋ ಹೆಣ್ಣು ಮಕ್ಕಳು ಮನೇಲಿದ್ರೆ ಹೆಣ್ಣು ನಿದ್ದೆ ಬರಲ್ಲ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿಮಗೆ ಭಂಗವಿಲ್ಲ, ಒಮ್ಮೆ ನಿನಗೆ ಸಾಟಿಯಿಲ್ಲ. ನಿನ್ನೊಳಗೆ ಬಿರುಗಾಳಿ ಚಳಿಯಲಿ ದುಃಖದೆ ಮುಂದೆ ಸಾಗುವೆ. ರಂಗಣ್ಣ ಏನೋ ನಿಂದಾರಿನೇ ಕಾಯ್ತಾ ಇದ್ದೆ ಕಣಪ್ಪ, ಸದ್ಯ ಬಂದಲ್ಲಪ್ಪ. ಸರಿ, ನನ್ನೆಮ್ಮೆ ಮೇಲೆ ನೀ ಯಾಕೆ ಸವಾರಿ ಮಾಡ್ತಾ ಬಂದಿದ್ಯಾ? ಮಾವ ನಿನ್ನ ಎಮ್ಮೆ ತಪ್ಪಿಸ್ಕೊಂಡು ನಮ್ಮ ಮನೆ ಹತ್ರ ಬಂದು ನೆನ್ನೆ ಚೆನ್ನಿ ಕೈ ಸಿಕ್ಕಿತ್ತು. ಆದ್ರೂ ಇವತ್ತು ತಿರ್ಗಾ ಬಂದ್ಬಿಟ್ಟು ನಿನ್ನ ಎಮ್ಮೆ ವಾಯ್ಕ ಅಂತ ಅಳ್ತಾ ಇತ್ತು. ಅದಕ್ಕೆ ಸವಾರಿ ಮಾಡ್ತಾ ಬಂದ್ಬಿಟ್ಟೆ. ಸರಿ ಕಾಲ ಶಿವನೇ ಬಸುಲಿಂಗ, ನನ್ನೆಮ್ಮೆ ಮೇಲ್ವೆ ನನ್ನ ಮಗಳ ಮೇಲೆ ಯಾಕಪ್ಪ ನಿನ್ ಕಣ್ಣು? ಅದಕ್ಕೆ ಮಾವ ಹೇಳೋದು, ಚೆನ್ನಿನ ನನಗೆ ಕೊಟ್ಟು ಮದುವೆ ಮಾಡು. ನೋಡು ನೀನ್ ಎಮ್ಮೆ ಚೆನ್ನಿ ಎರಡು ಒಂತವಿರ್ತವೆ. ನೋಡಪ್ಪ ರಂಗ, ನನ್ನ ಮಗಳನ್ನ ನೀನು ಮದುವೆ ಮಾಡೋದು ನನ್ಗೇನು ತೊಂದ್ರೆ ಇಲ್ಲ. ಆದ್ರೂ ನನ್ನ ಮಗಳು ಒಪ್ಪಕಲ್ಲ ಅಷ್ಟೇ. ಮಾವ ನಿನ್ನ ಮಗಳನ್ನ ಒಪ್ಕೊಂಡ್ರೆ ನಾನು ಮದುವೆ ಮಾಡ್ತೀಯ ತಾನ? ಓ ಆಗಲ್ಲಪ್ಪ, ಆಗಲ್ಲ. ಏನಾರ ಮಾಡಿ ಒಪ್ಪಿಸ್ಲ, ಏನಾರ ಮಾಡಿ ಒಪ್ಪಿಸ್ಲ. ಅಲ್ಲಿ ನೋಡು ಬಂತು ನಿನ್ನ ಲಾಸ್ಟ್ ಸ್ಟಾಪ್ ಗಾಡಿ ಬಂತು ಕರೆಂಟ್ ಬಂತು ಯೌವನ ರಾತ್ರಿಯಲ್ಲಿ ತಣ್ಣನ ಗಾಳಿಯಲ್ಲಿ. ಮಾವ ನಿನ್ನ ಮಗಳನ್ನ ಏನಾರ ಮಾಡಿ ಮದ್ವೆ ಆಗುವಂಗ ಒಪ್ಪಿಸ್ತೀನಿ. ನೀನೊಂದ್ ಸ್ವಲ್ಪ ಮರ್ಯಾಗಿರು. ಮತ್ತೆ ನೀ ಎಂತ ಅಲ್ಪ ನನ್ನ ಮಕ್ಕಳು ಅಂತ ನನಗೆ ಚಂದ ಗೊತ್ತಕ್ಕಲ್ಲ. ನಾನು ಕಳಿಸ್ಬಿಟ್ಟು ನನ್ನ ಮಗಳಿಗೆ ಏನ್ ಮಾಡ್ಬೇಕು ಅಂತ ಮಾಡಿದ್ದೆ ಅಷ್ಟೇ ಕಲ. ಯಾವಾಗ್ಲೂ ಅವಳಿಂದ ವಿಲನ್ ಆಗಿರೋದು. ಅವ್ವ ಈ ಮುಂದೆ ತಾವ್ ಏನ್ ಮಾಡಕ್ಕೂ ಎಸುದಿಲ್ಲ ಕಣವ. ಮಾವ ನಿನ್ನ ಮಗಳಿಗೆ ನಾನು ಏನು ಮಾಡುವುದಿಲ್ಲ, ಬರೀ ಮದ್ವೆ ಆಗೋಂಗ್ ಒಪ್ಪಿಸ್ತೀನಿ ಅಷ್ಟೇ. ಬಾಯಲ್ಲಿ ರಂಗ, ಮದುವೆ ಮಾತ್ರ ಒಪ್ಪಿಸೋ. ಏನಾದ್ರು ಆಕಸ್ಮಿಕವಾಗಿ ಅವಳ ಜಿಂಡುಗಿ ಆಗ್ಲಿ ಮೈಕೈಯ ನೀವುದಿ ಆಗ್ಲಿ ಏನಾರ ಮಾಡ್ತು ಅಂದ್ರೆ ಕತ್ತಗಿಸಿಗೆ ಸಾಯಿಸ್ಬಿಡ್ತೀನಿ. ಹುಷಾರು, ಕೊಡಿಲಿ ಮತ್ತೆ 500 ರೂಪಾಯಿ. ಏನ ಮಾವ ನಿನ್ನ ಮಗಳನ್ನ ನನ್ನ ಹತ್ರ 10 ನಿಮಿಷ ಬಿಟ್ಟು ಹೋಗೋಕೆ ನಿನ್ಗೆ 500 ರೂಪಾಯಿ ಬೇಕಾ? ನಾನೇನ್ ಚೊಕ್ಕ ಹೊಡಿ ಮಾವ ಅಂತ ತಿಳ್ಕೊಂಡೇನೇನ? ಏನೋ ಒಳ್ಳೆ ಹುಡುಗ, ರಾಮಲಿಂಗಪ್ಪನ ಮನೇಲಿ ಅವನೇ, ಏನೋ ಒಳ್ಳೆ ಸಂಬಂಧ ಅನ್ಕೊಂಡ್ರೆ ಓ ಇವಂದೇ ಜೋರತ್ತ. ನಂತ ಏನ್ ದುಡ್ಡಿದ್ದಿಲ್ಲ, ಇಲ್ಲ ನಂತ ದುಡ್ಡು ಏನು ಬೇಡ ಬಿಡ. 500 ರೂಪಾಯಿ ಕೊಟ್ಟಿವ್ನಿ ಅನ್ಬಿಟ್ಟು ನಾ ಏನ್ ಬೇಕಾದ್ರು ಮಾಡ್ಬೋದು ಅಂತ ತಿಳ್ಕೊಬೇಡ. ಹುಷಾರು, ನನ್ನ ಮಗಳ ಮುಟ್ಟಬಾರ್ದು, ಹತ್ರ ಹೋಗ್ಬಾರ್ದು. ಹೋಗುದೇ ಇಲ್ಲ. ಏನಾರ ಆಕಸ್ಮಿಕವಾಗಿ ಸೋಕಿಸ್ಕೊಂಡ್ರೆ ಇಲ್ಲೇ ಪಕ್ಕದಲ್ಲೇ ಇರ್ತೀನಿ, ಸಾಯಿಸ್ಬಿಡ್ತೀನಿ. ಹುಷಾರು. ಹೆಂಗ ಮುದಿಗೋಡು ತೊಲಗ್ತು. ಬರ್ಲಿ ಇವಳು. ಇಲ್ಲ ಇತ್ತರಕ್ಕೆ ಹೋಗ್ಬೇಕು. ಅನ್ನಂಗೆ ನಮ್ಮೆಮ್ಮೆ ಇಲ್ಲೇ ಇದೆ. ಅದ್ಯಾವಾಗ ನಿನ್ನ ಹತ್ರ ಬಂತು? ಈ ಎಮ್ಮೆಗಿರೋ ಪ್ರೀತಿ ಪ್ರೇಮ ಅಯ್ಯ ಮೂದೇವಿ, ನನಗೆ ನಿನ್ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ಇಲ್ಲಿ ತನಕ ಹುಡ್ಕೊ ಬಂದಿರೋದು. ಅಯ್ಯೋ ಚೆನ್ನಿ, ಹಾ ಅದ ನನಗ್ ಗೊತ್ತು. ಆ ಮುದ್ಗು ಬೇಗ ಹೆಂಗ್ ಗೊತ್ತು ಚೆನ್ನಿ? ನೀನು ನನ್ನ ಮದ್ವೆ ಆಗೋಕ್ ಇಷ್ಟ ತಾನೆ? ಅಯ್ಯೋ ನನಗೇನೋ ನೀನು ಮದ್ವೆ ಆಗೋಕ್ ಇಷ್ಟನೇ. ಆದ್ರೆ ನಮ್ಮ ಅಪ್ಪ ನಿನ್ ಜೊತೆ ಮಾತಾಡಿದ್ರೆ ಹೊಡಿತಾನೆ ಬೈತಾನೆ. ನಾನೇನ್ ಮಾಡ್ಲಿ? ಏ ಚೆನ್ನಿ, ಆ ನಿಮ್ಮಪ್ಪ ಆ ಕಾಂಪೌಂಡ್ ಕಾಡೇಸಿ ಇಬ್ರು ಕಿತ್ತಾಡುವಂಗ್ ಮಾಡ್ಬಿಡ್ತೀನಿ. ಆಮೇಲೆ ನೋಡು
ನಿಮ್ಮ ಅಪ್ಪನೇ ಓಡ್ ಬಂದು ನನ್ನ ಕಾಲು ಹಿಡ್ಕೊಂಡು ನನ್ನ ಮಗಳು ಮದುವೆ ಆಗ್ಬೇಕು ಮಾಡ್ತೀನಿ. ಅಲ್ಲ ನಾನೇನ್ ಕುಂಟಿನೋ ಕುರುಡಿನೋ ನನಗೇನಾಗದೆ, ನಮ್ಮಪ್ಪ ಯಾಕೆ ಬಂದು ನಿನ್ ಕಾಲು ಹಿಡ್ಕೋಬೇಕು ಅಂತ. ಅಯ್ಯೋ ಚೆನ್ನೆ, ಹಾ. ನಾನ್ ಸುಮ್ಮನಂಗಂದೆ. ಹಾ ಏನೋ ಕೆಲಸ ಮಾಡು, ಹೇಳು. ನೀನು ನನ್ ಮದುವೆ ಆಗ್ಬೇಕು ಒಪ್ಪ, ಹಾ ಆಮೇಲೆ ನೋಡು ಏನ್ ಮಾಡಿ. ಏ ಚೆನ್ನೆ, ಹಾ ಈಗ ಒಂದ್ ಪ್ಲಾನ್ ಹೇಳ್ತೀನಿ, ಹಂಗ್ ಮಾಡು. ಏನು ಗೊತ್ತಾ, ರಂಗನ್ಗೆ ಪೋಸ್ಟರ್ ಆಗಿನಿ ಅಂತ ಹೋಗ್ಬಿಡು. ಅಲ್ಲ ನಿನ್ಗೇನ್ ನಾಚಿಕೆ ಮಾಡ ಮರ್ಯಾದೆ ಅದ, ಅವನ್ಗೆ ಹೆಂಗ್ ಬಸ್ರಾಗಿದ್ದೀನಿ ಅಂತ ಹೇಳೋದು. ಬೇಡ ಬೇಡ. ಏ ಚೆನ್ನಿ, ಇದೆಲ್ಲ ನಾಟಕ ಕಣೆ. ನಾಟಕನ? ಹಾ ಸರಿ ಆಯ್ತು. ಸರಿ, ಹಾ ಹೆಂಗಿದ್ರು ನಿಮ್ಮ ಆ ಕಡೆ ಹೋಗವ್ನೆ. ಬರೋದ್ರೊಳಗೆ ಸ್ಟ್ರಾಂಗ್ ಆಗೋಣ. ಆಯ್ತು, ನಂಗೂ ನಿನ್ ಜೊತೆ ಕೂಡ ತುಂಬಾ ದಿನ ಆಯ್ತು. ಕುಣಿ. ಟೋಪಿನೇ ಕಳೆದ್ಬಿಟ್ಟೆ, ಹಂಗ್ ಕುಣಿತಿ ಅನ್ನೋ. ರಂಗಣ್ಣ, ಏನಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೆ ಕರೆದೆ. ಜಯ, ದೇವರಂತ ದೇವರಂತ ನಾನೇ ನಿನ್ ಜೊತೆಲಿರುವಾಗ ಆ ಕಲ್ಗುಡಿ ದೇವ್ರನ್ನ ಯಾಕೆ ಕೂಗ್ತೀಯಾ? ಏನಂದ್ರೆ ನನಗ್ ದೇವ್ರು ನೀವೇ ಆಗಿರ್ಬೋದು, ಆದ್ರೆ ನಮ್ಮಿಬ್ಬರಿಗೂ ಮೇಲೊಬ್ಬ ದೇವ್ರು ಅಂತ ಇದ್ದಾನಲ್ವಾ, ಅದಕ್ಕೆ ರೀ. ಅಂದ ಹಾಗೆ ನಿಮ್ಗೊಂದು ಗುಟ್ಟಿನ ವಿಷಯ ಹೇಳ್ಬೇಕಾಗಿತ್ತು. ಗುಟ್ಟಿನ ವಿಷಯನಾ? ಹಾ ಏನೇ ಹೇಳಿದ್ರೆ ಏನ್ ಕೊಡ್ತೀರಾ? ಕೊಡೋದ? ಏನ್ ಬೇಕು ಕೇಳೆ, ಏನ್ ಬೇಕು ಕೇಳೆ. ನಿನ್ಗೋಸ್ಕರ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಏನ್ ಬೇಕು ಅಂತ ಕೇಳೆ. ಅಯ್ಯಯ್ಯೋ, ಪ್ರಾಣ ಏನ್ ಕೊಡೋದ್ ಬೇಕಾಗಿಲ್ಲ. ಅಂದ ಹಾಗೆ ನೀವು ನೀವು ಏನೇ ನೀವು ನೀವು ಸ್ವಲ್ಪ ದಿವಸದಲ್ಲಿ ಅಪ್ಪ ಆಗ್ತಾ ಇದ್ದೀರಾ. ನಾನು ಅಪ್ಪ ಆಗ್ತಾ ಇದ್ದೀನ? ಎಂತ ಸಿಹಿ ಸುದ್ದಿ ಹೇಳ್ದೆ ನೀನು. ಏ ಜಯ, ಮೊದಲೋಗಿ ಈ ಸಿಹಿ ಸುದ್ದಿನ ನಿಮ್ಮ ಅಣ್ಣನಿಗೂ ನಮ್ಮ ಅಪ್ಪನಿಗೂ ತಿಳಿಸ್ಬೇಕಾರೆ. ಚೀಚಿ, ಸ್ವಲ್ಪನೂ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಮೊದ್ಲೇ ಅವ್ರಿಗೆ ಹೇಳ್ಬಿಡದ? ಹೋಗಿ ನೀವೇ ಬೇಕಾದ್ರೆ ಹೇಳ್ಕೊಳ್ಳಿ. ಏ ಹಂಗಂದ್ರೆ ಹೆಂಗೆ? ಕಾಲೇಜಲ್ಲಿ ನನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟಿದ್ದ ಜಗದೀಶ ಈಗ ನನ್ನ ತಂಗಿಯ ಗಂಡ ಆಗಿದ್ದಾನೆ. ಆ ಜಗದೀಶನ ವಂಶದ ಕುಡಿ ನನ್ನ ತಂಗಿ ಬೆಳೆಯೋದ ಬಿಟ್ಟು ನನ್ನ ತಂಗಿ ಜಯಶ್ರೀ ಬೆಳೀತಾ ಇದೆ. ಇಲ್ಲ ಇಲ್ಲ, ಈ ಪ್ರಪಂಚದಲ್ಲಿ ನನ್ನ ಸಿಕ್ಕಿದ ಸುಖ ಸಂತೋಷ ಸಿಗೋದಕ್ಕೆ ನಾನು ಬಿಡೋದು ಇಲ್ಲ. ಅದೇನೇ ಆದ್ರೂ ಸರಿ, ಆ ಜಗದೀಶನಿಂದಲೇ ಈ ನನ್ನ ದೇಹದ ಕಾಮ ತೃಪ್ತಿ ಆಗಲೇಬೇಕು. ಹಲೋ ರಾಜಶ್ರೀ ಅವರೇ, ಕನಸಿನ ಆನಂದ ಲೋಕದಲ್ಲಿ ವ್ಯಕ್ತಿ ಅಂತ ಯಾರು ಬೇಕಾದ ಭಾವನಾ ಲೋಕದಲ್ಲಿ ಇರೋದೇ ಕಾಣ್ತದೆ. ಭಾವನಾ ಲೋಕ? ಯಾವ ಭಾವನಾ ಲೋಕ ಉದ್ದೇಶ್? ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ದೆ ಒಂದು, ಆದ್ರೆ ನಡೀತಾ ಇರೋದೇ ಒಂದು. ಹೀಗಿರುವಾಗ ನಾನು ಭಾವಲೋಕದ ಅಕ್ಕಿಯಾಗಿ ಆರೋಗ್ಯಕ್ಕೆ ಹೇಗ್ ತಾನೇ ಸಾಧ್ಯ? ಗಂಡು ಹಕ್ಕಿ ಜೊತೆಲಿದ್ರೆ ತಾನೇ ಹೆಣ್ಣು ಹಕ್ಕಿ ಬಾನಿನಲ್ಲಿ ಸಂತೋಷದಿಂದ ಹಾರಾಡಕ್ಕಾಗೋದು. ನಿಮ್ಮ ಮನಸ್ಸನ್ನ ಅರ್ಥನೇ ಮಾಡ್ಕೊಳಕಾಯ್ತಲ್ಲ. ಹುಣ್ಣಿಮೆ ರಾತ್ರಿಯಲ್ಲಿ ತಣ್ಣಗೆ ಗಾಳಿಯಲ್ಲಿ ಸುಮಧುರವಾಗಿರ್ಬೇಕಾದ ನೀವು ರಾತ್ರಿ ಉದ್ರೇಶದಲ್ಲಿ ಗಲಾಟೆ ಮಾಡ್ಕೊಂಡ್ರೇನು? ಛೇ ಛೇ, ಹಾಗೇನು ಇಲ್ಲ ಉದ್ದೇಶ್. ಅವರಂತ ಗಂಡನ ಪಡೆಯೋದಕ್ಕೆ ನಾನ್ ತುಂಬಾ ಪುಣ್ಯ ಮಾಡಿದೆ. ಅವ್ರೇ ನನ್ನ ಜೊತೆ ರಾತ್ರಿ ಎಲ್ಲ ಜಗಳ ಮಾಡ್ತಾರೆ ಹೇಳಿ? ಆಗಿದ್ಮೇಲೆ ಇನ್ನೇನು ರಾಜಶ್ರೀ ನಿಮ್ ಸಮಸ್ಯೆ? ನನ್ನ ಸಮಸ್ಯೆನ ಏನು ಅಂತ ಹೇಳಿ ಉದ್ದೇಶ್. ನನ್ನ ಜೊತೆ ಮದ್ವೆ ಆಗಿರೋ ನನ್ನ ತಂಗಿ ಜಯಶ್ರೀ ಈಗಾಗ್ಲೇ ಗರ್ಭಿಣಿ. ಆದ್ರೆ ಅದೇ ಸಮಯದಲ್ಲಿ ಮದ್ವೆ ಆಗಿರೋ ನಾನ್ ಕೂಡ ಇನ್ನು ಗರ್ಭಿಣಿ ಆಗಿಲ್ವಲ್ಲ ಅನ್ನೋದೇ ನನ್ನ ಚಿಂತೆ ಉದ್ದೇಶ. ಶ್ರೀಮತಿ ರಾಜಶ್ರೀ ಅವರೇ, ನೀವು ಯಾವುದೋ ಒಂದು ನಿಗೂಢ ಸಮಸ್ಯೆಗೆ ಸಿಲುಕಿ ವ್ಯತ್ಯಪಡ್ತಾರೆ ಕಂತೀರಿ. ಅದೇನಂತ ಹೇಳಿ
ನಿಮ್ಮ ಜೊತೆಗೆ ಒಂದು ಉಪಾಯ ಹುಡ್ಕೋಣ. ಏನು ಅಂತ ಹೇಳಿ ಉದ್ದೇಶ್. ಆದ್ರೆ ಒಂದಂತೂ ಸತ್ಯ, ಈ ಜೀವನದಲ್ಲಿ ನಡೀತಾ ಇರೋದೇ ಒಂದು, ನಾನು ಅನ್ಕೊಂಡಿರೋದೇ ಒಂದು. ಅದೇನು ಅಂದ್ರೆ, ಕತ್ತಲಲ್ಲಿ ಕಣ್ಣು ಕಾಣ್ತಾ ಇರೋ ಈ ನನ್ನ ಜೀವನಕ್ಕೆ ಕಣ್ಣನ್ನ ಬೆಳಕಾಗ್ಬೇಕು. ಆದ್ರೆ ಅದು ಯಾವಾಗಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮೇಡಮ್, ಕತ್ತಲೆಯೋ ನಿಮ್ಮನ್ನ ಬೆಳಕು ತಂದೆ ತರ್ತೀನಿ. ಅದೇನು ವಿಚಾರ ಅಂತ ಹೇಳಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ, ರುದ್ರೇಶು ನನ್ನ ಗಂಡ ಆಗ್ಬೇಕಾದವರಲ್ಲ, ಜಗದೀಶ ನನ್ನನ್ನ ಮದ್ವೆ ಆಗ್ಬೇಕಾಗಿದ್ದು. ನಾವಿಬ್ರು ಕಾಲೇಜಿನ ಹಳೆ ಪ್ರೇಮಿಗಳು. ವಾಟ್ ಎ ಶಾಕ್ ನ್ಯೂಸ್ ರಾಜಶ್ರೀ. ಏನ್ ಹೇಳ್ತಾ ಇದ್ಯಾ? ಹೌದು ಉದ್ದೇಶ್, ನಾನು ಹೇಳ್ತಾರ ಮಾತು ಸತ್ಯ. ಜಗದೀಶ್ ನಾನು ತುಂಬಾ ಪ್ರೀತಿಸ್ತಾ ಇದ್ವಿ. ಆದ್ರೆ ಕಾರಣಾಂತರಗಳಿಂದ ಗಂಡ ಆಗ್ಬೇಕಾಗಿರೋನು ಮೈದ ಆದ, ಬಾಬಾ ಆಗ್ಬೇಕಾಗಿರೋನು ಗಂಡ ಆದ. ಇದೇ ಆ ವಿಧಿ ಸಂಕಲ್ಪ. ಹಬ್ಬಾ, ಎಂತ ಕಠೋರವಾದ ಸತ್ಯವಿದೆ ನಿಮ್ಮ ಬಾಳಲಿ ರಾಜಶ್ರೀ. ಆಗಿದ್ಮೇಲೆ ನಾನು ಏನ್ ಮಾಡೋದು ರಾಜಶ್ರೀ? ಈಗ ನಿಮ್ಮ ಕಥನೆ ಕೇಳ್ತಾರೆ ನನಗೆ ತುಂಬಾ ವ್ಯಥೆ ಆಯ್ತಾ ಇದೆ. ನಾನು ಏನ್ ಮಾಡಿ ರಾಜಶ್ರೀ? ನೋಡಿ, ಕಣ್ಣು ಕಾಣದ ಈ ಜಗತ್ತಿನಲ್ಲಿ ನನಗೆ ನೀವು ಬೆಳಕಾಗ್ತೀನಿ ಅಂತ ಮಾತು ಕೊಟ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ತೀನಿ. ನೋಡಿ, ಒಂದ್ ಮಾತಂತೂ ಸತ್ಯ, ಹೆಣ್ಣಾದ್ರೂ ಕೂಡ ನಾನು ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ಜಗದೀಶು ನನ್ನ ತಂಗಿ ಗಂಡ ಆದ್ರೂ ಕೂಡ, ಆದ್ರೆ ಈ ನನ್ನ ದೇಹನ ಅವಳು ತೃಪ್ತಿ ಪಡಿಸ್ಬೇಕು ಅನ್ನೋದೇ ನನ್ನ ಆಸೆ. ಹಾಗಾದ್ರೆ ಅಣ್ಣ ತಮ್ಮಂದಿರ ಆಲಿಂಗನಲ್ಲಿ ಒಂದೇ ಹೆಣ್ಣಿನ ಸಮರಸದ ನವರಸ ಜೀವನ, ಇದು ವ್ಯಭಿಚಾರಿ ಮಾಡಿದ್ರೆ ಆಗಲ್ವಾ ರಾಜಶ್ರೀ? ನೋಡಿ ಉದೇಶ್, ವ್ಯವಚಾರಣಿ ನಾನು ಯಾವತ್ತೂ ವ್ಯವಚಾರಣಿ ಆಗೋದೆ. ಯಾಕೆಂದ್ರೆ ಮಸ್ತ್ ಅವ್ರನ್ನ ಕೊಟ್ಟು ದೇಹನ ಇನ್ನೊಬ್ಬ ಜೊತೆ ಹಂಚ್ಕೊಂಡಲ್ಲ, ನಾನು ಆಗ್ಲೇ ವ್ಯವಚಾರಣಿ ಆಗೋದೆ. ಆದ್ರೆ ನನ್ನ ಆಸೆ ಆಕಾಂಕ್ಷೆಗಳನ್ನ ತೃಪ್ತಿ ಪಡಿಸ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಅದಕ್ಕೆ ನಿಮ್ಮಿಂದ ನನಗೆ ಸಹಾಯ ಆಗ್ಬೇಕು. ನೋಡಿ, ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ನೀವು ನೆರವೇರಿಸ್ತೀರಿ ಅಂತ ನನಗೆ ಭರವಸೆ ಕೊಟ್ರೆ ನಾನು ನನ್ನ ಸೌಂದರ್ಯನೆಲ್ಲ ನಿಮ್ಗೆ ಅರ್ಪಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ರಾಜಶ್ರೀ, ಏನ್ ಮಾತಾಡ್ತಾ ನಿನಗೆ ಲಿಗ ಇದೆ ತಾನೇ? ಪ್ರಾಣೇಶ್, ನೋಡಿ, ಈ ರಾಜಶ್ರೀ ಒಂದು ಸಲ ಮಾತು ಕೊಟ್ರೆ ಮುಗ್ದೋಯ್ತು. ಕೊಟ್ಟ ಮಾತನ್ನ ಎಂದಿಗೂ ತಪ್ಪೋದಿಲ್ಲ. ಕಾಮದ ಕೊಲ್ಲುಮೆ ಬೇಗುದಿಯಲ್ಲಿ ಬೆಂದು ನಡೆದವಳ, ಕಾಮದ ಕೊಲ್ಲುಮೆ ಬೇಗುದಿಯಲ್ಲಿ ಬೆಂದು ನಡೆದವಳ, ತನ್ನ ಬಲವನ್ನು ತಾನೇ ತೊರೆದು ಸ್ವಾರ್ಥದಿ ಮೆರೆದವಳ. ಯಾವ ಶಿಲ್ಪಿ ಕಟ್ಟಿದ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಾಗಾತನ, ಅವನ ಗುಣಾಗಾತನ, ಅವನ ಗುಣಾಗಾತನ. ರಾಜಶ್ರೀ, ಈ ಹುದ್ದೆ ಸೋಲಿದರೆ ತಿರಸ್ಕರಿಸಿದರೆ ಷಡ್ಯಂತ್ರನಾದ ನಾವು. ಇವನು ಕೈ ಹಾಕಿರೋ ಕೆಲಸ ಒಂದು ಫೇಲ್ ಆಗಿಲ್ಲ, ಏನ್ ಮುಂದೆ ಫೇಲ್ ಆಗೋದು ಇಲ್ಲ. ಆದ್ರೆ ಒಂದ್ ಕಂಡೀಷನ್ ಉದೇಶ್, ನೋಡಿ, ಜಗದೀಶ ನನ್ನ ಜೋಡಿ ಆಗೋ ತನಕ ನನ್ನ ನಿಮ್ಮ ಸಂಬಂಧ ಅದು ಯಾರಿಗೂ ಗೊತ್ತಾಗ್ಬಾರ್ದು. ಅರ್ಥ ಆಯ್ತೇನು? ಶ್ರೀ ಸತಿ ಶಿರೋಮಣಿ ರಥಭಂಗ ಮಾಡಿ ಹಕ್ಕಿ ಹೊಡೆಯ ಬೇಟೆಗಾರ ನಾನಲ್ಲ. ನಿಮ್ಮ ಇದು ಮುಗಿದ್ಮೇಲೆ ನಮ್ಗೆ
ನಿಮ್ಮ ವ್ರತ ಮುಗಿದ ಮೇಲಾದರೂ ಈ ಮನ್ಮಥನಿಗೆ ನೀವು ದಾರಿ ತಾನೆ. ರಾಜಶ್ರೀ, ಐ ಲವ್ ಯು. ಇವನಾಸೆ ಕೈಗೊಂಡಿರುವಳು ಕಾಮದ ಕುಳಿಮೇಲಿ ಬೆಲ್ಲು ನೊಂದಳು. ಇವನಾಸೆ ಕೈಗೊಂಡಿರುವಳು ಕಾಮದ ಕುಳಿಮೇಲಿ ಬೆಲ್ಲು ನೊಂದಳು. ವಿಧಿಯೋಡಿದ ಸಂಚಿನಾಟ, ವಿಧಿಯೋಡಿದ ಸಂಚಿನಾಟ, ಇಲ್ಲಿ ಬಲ್ಲೋರು ಯಾರು? ಹಾಗಾದ್ರೆ ಇನ್ನು ಮುಂದೆ ನೋಡ್ತಾವೆ ರಾಜಶ್ರೀ, ಈ ಉದ್ದೇಶ ನಿರ್ಮಿಸುವ ಹೊಸ ನಾಟಕದ ಹೊಸ ಸನ್ನಿವೇಶವನ್ನ ಒಂದೊಂದು ಸನ್ನಿವೇಶಕ್ಕೆ ನಿರ್ಮಿಸಿವೆ, ಒಂದೊಂದು ಕಥೆಯನ್ನ. ಆ ಸನ್ನಿವೇಶ ಮುಗಿಯೋಕ್ಕಿಂತ ಮುನ್ನ ನಿನ್ನೊಂದಿಗೆ ಕಳೆಯುವೆ ಒಂದು ಸೌಂದರ್ಯ ಸ್ಥಿತಿಯಲ್ಲಿ ಮೋಹಕತೆಯನ್ನ. ಓಕೆ ಉದ್ದೇಶ್, ನಾನ್ ರೆಡಿ. ಏನ್ ಮಾಡ್ತಾ ಇದ್ದೀರಾ? ನಾನ್ ಬರೋ ಬದ್ದು ಅಣ್ಣ ಏನಾರು ಬಂದಿದ್ರೆ ನಿಮ್ಮನ್ನ ತುಂಡು ತುಂಡಾಗಿ ಕತ್ತರಿಸಾಕ್ಬಿಡ್ತಿದ್ದ. ಏನ್ ಮಾಡ್ತಿದ್ರೆ? ನಮ್ಮ ಮನೆ ಪೃಷ್ಟಾನ್ನ ಭೋಜನವನ್ನು ಮರೆತು ಹೊಲಸು ತಿನ್ನಕ್ ಹೋಗ್ತಾ ಇದೀರಲ್ಲ, ನಿಮ್ ನಾಚಿಕೆನೇ ಆಗೋದಿಲ್ಲ. ಜಗದೀಶ್ ನೋಡು, ನನ್ನ ಹೃದಯದಲ್ಲಿ ಹುಟ್ಟಿದ ಆಸೆನ ತೀರ್ಸಕ್ಕೆ ಅಂತ ನಾನ್ ಮನಸ್ಸು ಮಾಡಿರುವಾಗ ಅದನ್ನ ಕೇಳಿ ಹಾಕೋ ನಿನಗಿಲ್ಲ. ಅದಕ್ಕೆ ಈ ಮನುಷ್ಯನ ಎಲ್ಲ ನಮ್ಮಂತೆ ನಡೆದಿದ್ರೆ ಈ ಮನುಷ್ಯನ ನೀಡೋದಕ್ಕೆ ಯಾರ ಕೈಲಿಂದ ಸಾಧ್ಯವಾಗ್ತಿರ್ಲಿಲ್ಲ. ಅದಕ್ಕೆ ಈ ಮನುಷ್ಯ ಆ ದೈವದ ನಿಯಮದಿಂದ ನಡಿಬೇಕೆ ಹೊರತು ಧರ್ಮದ ವಿರುದ್ಧವಾಗಿ ಯಾವತ್ತೂ ಹೋಗ್ಬಾರ್ದು. ಅದು ಅನ್ಯಾಯವಾಗಿ ಮಾತ್ರ. ನೋಡು, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನನಗೆ ಗೊತ್ತಿಲ್ಲ. ನನಗೆ ನನ್ನ ಸಂತೋಷ ಮಾತ್ರ ಮುಖ್ಯ. ನಡೆಯೋದಕ್ಕೆ ದೈವದ ವಿರುದ್ಧವಾಗಿ ನಡೆಯೋದಕ್ಕೆ ಯಾರು ಪ್ರಯತ್ನ ಪಡಬಾರ್ದು. ಒಂದ್ ವೇಳೆ ಅದು ಪ್ರಯತ್ನ ಪಟ್ಟದ್ದೇ ಆದ್ರೆ ಅದು ಅಧರ್ಮವಾಗುತ್ತೆ. ನಿಮ್ಮಂತವ್ರಿಗೆ ಬುದ್ಧಿ ಹೇಳೋದು ಒಂದೇ, ಕತ್ತೆಗೆ ಸಾಹಿತ್ಯ ಕಲಿಸೋದು ಒಂದೇ. ಒಂದು ಹೇಗೆ ಬಾಳ ಹಾಳು ಮಾಡಿ ನೀನು ನನಗೆ ಉಪದೇಶ ಮಾಡೋ ಪಟ್ಯ. ನೋಡು, ಅಂತ ಮನುಷ್ಯ ನೀನಾಗಿದ್ದಿದ್ರೆ ಪ್ರೀತಿಯ ನನ್ನ ಮದುವೆ ಆಗಿ ನನಗೆ ಬಾಳ್ ಕೊಡ್ತಾ ಇದ್ದೆ. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನಾನು ಹೇಳಿದಾಗ ನೀನ್ ಕೇಳ್ತು ಅಂದ್ರೆ ಈ ಮಾಯನ ಸ್ವರ್ಗ ಮಾಡಿ ನಾವಿಬ್ರು ಸಂತೋಷದಿಂದ ಅದಕ್ಕೆ ನಾವಿಬ್ರು ಪ್ರೇಮಿಗಳು ನಿಜ. ಆದ್ರೆ ಅವತ್ತು ನಿನ್ ತಂಗಿಯ ಬಾಳ್ನಲ್ಲಿ ನಡಿಬೇಕಾದಂತ ಘಟನೆ ನಡೆದೋಯ್ತು. ನಾವೆಲ್ಲ ಆ ಗೊಂಬೆಗಳು ಅಷ್ಟೇ. ಇನ್ನೊಂದ್ಸರಿ ಈ ರೀತಿ ಮಾತಾಡಿದ್ರೆ ಅಣ್ಣನ್ಗಳೇ ನಿಮಗೆ ತಕ್ಕ ಶಾಸ್ತಿ ಮಾಡಿಸ್ಬೇಕಾಗುತ್ತೆ. ಎಚ್ಚರಿಕೆ. ಏನಂದೆ? ನನ್ನ ವಿಚಾರನ ನಿನ್ನ ಅಣ್ಣನ ತಿಳಿಸ್ತೀಯ? ನೋಡು, ಇದೇ ಮೊದ್ಲು ಇದೇ ಕೊನೆ. ಇನ್ನೊಂದ್ಸಲ ನನ್ನ ವಿಚಾರದಲ್ಲಿ ನೀನ್ ತಲೆ ಹಾಕಿದ್ರೆ ಪರಿಣಾಮ ನೆಟ್ಗಿರೋದಿಲ್ಲ. ನಾಯಿ ನಿಜಕ್ಕೆ ನಿಜ, ನಾನ್ ನಾಯಿನೇ. ಯಾಕೆಂದ್ರೆ ನಮ್ಮ ಮನೆಯ ಪೃಷ್ಟಾನ್ನ ಭೋಜನ ಮರೆತು ಹೊಲ್ಸು ತಿನ್ನಕ್ ಹೋಗ್ತಿರೋ ನಾಯಿ ನಾನಾ ಇಲ್ಲ ನೀವ? ಏನಂದೆ? ಇನ್ನಾದ್ರೂ ಆ ಲೋಕರು ಉದ್ದೇಶ ಸಹವಾಸ ಬಿಟ್ಟು
ಈ ಮನೆ ಸತಿ ಸಂಸಾರ ಜೊತೆಯಾಗಿ ಬಾಳೋದನ್ನ ಮೊದಲು ಕಲೀರಿ ನೀವು. ಗಂಡನಿಗೆ ತಕ್ಕ ಹೆಂಡತಿಯಾಗಿ, ಆದರ್ಶ ಹೆಂಡತಿಯಾಗಿ, ಈ ಮನೆಯ ಬಾಳ ಬೆಳಕಾಗಬೇಕಾದಂತ ಜ್ಯೋತಿಯಾಗಿ ಬಾಳಿ. ನನ್ನ ಆದರಕ್ಕೆ ಅಡ್ಡಿ ಆಗಿರೋ ಇವನ್ನ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ರಾಜಶ್ರೀ, ನಿನ್ನ ಪ್ರೇಮದ ಮೊದಲನೇ ದಿನವೇ ನಿನ್ನ ಮೈದುನಿಗೆ ಗೊತ್ತಾಯ್ತು. ಇನ್ನೇನು ನಿನ್ ಗಂಡನ್ ಗೊತ್ತಾದ್ರೆ ಅಷ್ಟೇ. ನೋಡಿ ದೇಶ್, ಈ ವಿಚಾರಕ್ಕೆ ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಹೆಣ್ಣಾಗ ನಿನಗೆ ಎಷ್ಟು ಧೈರ್ಯ ಇರ್ಬೇಕಾದ್ಮೇಲೆ ಗಂಡಾಗ ನನಗೆ ಎಷ್ಟು ಧೈರ್ಯ ಇರ್ಬೇಕು? ಕೂಡಿ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಕಾಣಿಸುತ್ತೆ. ಈ ಕಡೆ ಬರ್ತಾ ಇದ್ದಾಳೆ. ಬರ್ಲಿ ಅವನು ಗಂಡನ ಬಗ್ಗೆ ಇಲ್ಲದರ ಸಲ್ಲದ ಕಥೆಯನ್ನು ಕಟ್ಟಿ ಹೆಚ್ಚಿಗೆ ಹೇಳ್ತೀನಿ. ಏನ್ ಮುಂದೆ ನೋಡ್ತಾ ಇರೋ ರಾಜಶ್ರೀ, ಈ ಉದ್ದೇಶನ ಬಗೆ ನಾಟಕವನ್ನ. ರಾಜಶ್ರೀ, ದೇವಸ್ಥಾನಕ್ಕೆ ಹೋಗಿದ್ದಾನಮ್ಮ? ಹೌದು, ದೇವಸ್ಥಾನಕ್ಕೆ ಹೋಗಿದ್ದೆ. ಯಾಕೆ, ಮನೇಲಿ ಅಕ್ಕ ಯಾರು ಇಲ್ವಾ? ನಿನ್ನ ಅಕ್ಕ ಒಳಗಡೆ ಇದ್ದಾರೆ. ನೋಡಮ್ಮ, ಪಾರಮ್ಮ ಪಾವನೆ ಗಂಗೆಮ್ಮ ದೇವಸ್ಥಾನಕ್ಕೆ ಒಬ್ಬಳೇ ಹೋಗಿದ್ದಲ್ಲ, ಹೆಚ್ಚು ಕಮ್ಮಿ ಆಗಿದೆ. ಏನ್ ಕತೆ? ನೋಡಿ, ನನಗೆ ದಿನ ದೇವಸ್ಥಾನಕ್ಕೆ ಒಬ್ಳೆ ಹೋಗಿ ಬಂದು ಅಭ್ಯಾಸ ಆಗಿದೆ. ಪಾರಮ್ಮ ಪಾವನ ಗಂಗೆಯಮ್ಮ, ನೀನು ಆ ದೇವ್ರು ಕಣ್ಕಿತ್ಕೊಂಡು ನಿನ್ಗೆ ತುಂಬಾನೇ ಮಾಡ್ಬಿಟ್ಟ. ಆ ದೇವ್ರಿಗೆ ಕರುಣೆನೇ ಅಮ್ಮ. ಏನ್ ಮಾಡ್ತೀಯಣ್ಣ, ಆ ವಿಧಿ ನನ್ನ ಹಣೆಯಲ್ಲಿ ಹೀಗೆ ಆಗ್ಬೇಕು ಅಂತ ಬರ್ದಿತ್ತೇನೋ, ಅದನ್ನ ಅನುಭವಿಸ್ಲೇಬೇಕಲ್ವಾ? ಆದ್ರೂ ಕೂಡ ನೀನು ನಂಬಿರೋ ಮನವೇ ನಿನ್ನ ಮೇಲೆ ಬೀಳೋ ಕಂಡು ನನ್ಗೆ ಅಯ್ಯೋ ಅನಿಸ್ತಾ ಇದೆ. ನಿನ್ಗೆ ಕಣ್ಣಿಲ್ಲ ಅಂತ ತಿಳ್ಕೊಂಡು ಎಲ್ಲ ಸೇರ್ಕೊಂಡು ನಿನ್ ಕಣ್ಣಿಗೆ ಮಣ್ಣೆಟ್ತಾ ಇದ್ದಾರೆ. ಅಣ್ಣ, ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ನೋಡಿ, ದೇವ್ರಂತ ಮಾವ, ಅಕ್ಕರೆ ಅಂತ ಅಕ್ಕ, ಬಂಗಾರದಂತ ಭಾವ, ಇಷ್ಟೆಲ್ಲ ಇರ್ಬೇಕಾದ್ರೆ ನಾನ್ ನಂಬಿರೋ ಮರ ನನ್ ಮೇಲೆ ಹೇಗ್ ಬೀಳಕ್ ಸಾಧ್ಯ ಹೇಳಿ? ನೋಡಮ್ಮ, ನನ್ಗೆ ಯಾರು ತಂಗಿ ಇಲ್ಲ. ನಿನ್ನೇ ತಂಗಿ ತಿಳ್ಕೊಂಡಿದ್ದೀನಿ. ಈ ನಿನ್ಗಾಗ ಒಣ್ಣೆ ಹಾಕೊಂಡು ನಾನೇ ಪೂರ್ಣಾಗ್ತಾಯ್ತು. ನೀನಿಲ್ಲದ ಹೊತ್ತಿನಲ್ಲಿ ನಿನ್ ಗಂಡ ಹೆಸರಿಗೆ ನಿನ್ನ ಹೆಂಡತಿ ಅಂತ ಕಟ್ಕೊಂಡು ನಿನ್ನ ಅಪ್ಪನ ಜೊತೆ ಚೆಲ್ಲಾಟ ಆಡಿದ್ರೆ ಆ ನಿನ್ನ ಬಂಡ ಗಂಡ. ಏನ್ ಹೇಳ್ತಿದ್ದೀರಾ? ನನ್ನ ಬಾಯಿನಲ್ಲಿ ಅಟ್ಕೊಂಡ್ರೆ ಶನಿ ಹೋಯ್ತು ಅಂತ ನಾನು ಸುಖವಾಗಿ ಸಂಸಾರ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ನನ್ನ ಜೀವನದಲ್ಲಿ ಶನಿ ಆಗಿ ಪ್ರವೇಶಿಸಬೇಡಿ. ನೋಡ ಮದೇಶ್ರೀ, ದಿನಾಲು ನೂರಾರು ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರಮ್ಮ. ನಿನ್ನ ಬಾಳನ್ನ ಏರ್ಪಾಡು ಮಾಡಲು ಬಂದಿಲ್ಲ. ಕಣ್ಣಿಲ್ಲದ ನಿನ್ನನ್ನ ಸರಿದಾರಿ ತೋರಿಸಲಿಕ್ಕೆ ಬಂದಿನಮ್ಮ. ತಪ್ಪಲಿ ಮಾಡಲು ದಬ್ಬಲಿ ಮಾಡಿ ಬೀದಿಗಟ್ಟಲು ಕುತಂತ್ರ ನಡೆಸಿದರೆ ಆ ನಿನ್ನ ಗಂಡ, ನಿನ್ನ ಅಕ್ಕ. ಅವರಿಬ್ಬರ ಕೊಠಾರುಣಿಗೆ ಕೇಳಿ ನಿನ್ನ ಮುಂದಿನ ದಾರಿ ತೋರಿಸ್ಬೇಕಂತ ಬಂದಿದ್ದೇನೆ. ಅಯ್ಯೋ ದೇವ್ರೆ, ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಗಂಡ ನನ್ನ ಅಕ್ಕನೇ ಬಯಸಿದ್ರು. ಅಯ್ಯೋ, ಇದನ್ನೆಲ್ಲ ಕೇಳ್ಕೊಂಡು ನಾನು ಹೇಗ್ ಬದುಕಿರ್ಲಿ?
ನೋಡ ಮಜಯ, ನಿನ್ ಗಂಡ ಬಂದಾಗ ಈ ವಿಚಾರನ ಪ್ರಸ್ತಾಪ ಮಾಡೋ. ಅವನು ಹಾಗೆ ಹೀಗೆ ಅಂತ ಕಟ್ಕತೆ ಕಟ್ತಾನೆ, ಅದನ್ನ ನೀನ್ ನಂಬೇಡ. ಆದಷ್ಟು ಬೇಗ ನಿನ್ ಗಂಡನ್ ಕರ್ಕೊಂಡು ಬೇರೆ ಸಂಸಾರ ಮಾಡೋ. ಇಲ್ಲ ನಿಂದು ಅಕ್ಕನ್ ಕಟ್ಕೊಂಡು ಅವ್ರು ಬೇರೆ ಓಡೈತಾರೆ. ಇದನ್ನ ಯೋಚನೆ ಮಾಡಿ ಮುಂದಿನ ತೀರ್ಮಾನ ಮಾಡಮ್ಮ. ನಾನು ಬರ್ತೀನಿ. ಅಯ್ಯೋ ದೇವ್ರೆ, ಯಾವ ಜನ್ಮದಲ್ಲಿ ಯಾರಿಗೆ ನಾನೇ ಮಾಡಿದ್ದೆ ಅಂತ ಈ ಜನ್ಮದಲ್ಲಿ ನನಗೆ ಈ ತರ ಶಿಕ್ಷಣ ಕೊಡ್ತಾ ಇದೆಯಾ ಪರಮಾತ್ಮ? ನನ್ನ ಯಾವ ತಪ್ಪಿಗೋಸ್ಕರ ನನ್ನ ತಾಳಿ ಕಟ್ಟಿದ ಗಂಡ ನಾನು ದೇವರು ಅಂತ ತಿಳ್ಕೊಂಡ್ರೆ ನನ್ನ ಗಂಡನೇ ನನ್ನ ಅಕ್ಕನನ್ನ ಬಯಸಿದಾರ? ಇಲ್ಲ ಇಲ್ಲ ಇಲ್ಲ. ಜಯ, ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು ಅಂತ ಹೇಳ್ತಾ ಇದೀಯೇ? ಹೇ ಜಯ, ಯಾಕೆ ಈಗ ಏನಾಯ್ತು ಅಂತ ಹೇಳ್ತಾ ಇದೀಯೇ? ನಾನು ಯಾರನ್ನ ಇಷ್ಟು ದಿನ ದೇವರು ಅಂತ ಪೂಜಿಸ್ತಿದ್ನೋ ಆ ದೇವರೇ ನನಗೆ ಮೋಸ ಮಾಡಿರ್ಬೇಕಾದ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿರಿ ನನ್ನ ಕಷ್ಟನ? ಯಾವ ತಪ್ಪಿಗೋಸ್ಕರ ನೀವು ನನ್ನ ಅಕ್ಕನನ್ನ ಏನೇ ಮಾಡ್ತಾ ಇದೀಯಾ? ಈಗ ನಾನು ಏನ್ ಮಾಡ್ಬಾರ್ದು ಮಾಡಿದೀನಿ ಅಂತ ಈ ರೀತಿ ಮಾತಾಡ್ತಾ ಇದೀಯಾ? ಜಯ, ನೀನು ನನ್ನ ಹೆಂಡತಿ ಕಡೆ. ನಾನು ಯಾವತ್ತೂ ನಿಂಗೆ ದ್ರೋಹ ಬಗ್ಗೆ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಇಲ್ಲ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಯಾಕ್ರಿ ಯಾಕ್ರಿ? ನನ್ನ ಹತ್ರ ಅಂದ ಇಲ್ವಾ, ಚಂದ ಇಲ್ವಾ? ಓ, ಈ ಕುರುಡಿನ ಕಟ್ಕೊಂಡ್ರೆ ಕಂಡ ಕಂಡ ಹೆಣ್ಣು ಮಕ್ಕಳ ಜೊತೆ ಚೆಲ್ಲಾಟ ಆಡ್ಬೋದು ಅಂತ ನೀವು ನನ್ನನ್ನ ಕಟ್ಕೊಂಡ್ರ? ನನ್ನ ಆಸೆನ ಬಯಸಿದ್ರ? ಓಡೇರಿ, ಯಾಕೆ ಸುಮ್ಮನಾದ್ರಿ? ಮುದ್ದೇದಿಯಾಗೆ ಪ್ರಾಣ ಬಿಟ್ಬಿಡ್ತೀನಿ. ಆದ್ರೆ ನನ್ನ ಬದುಕಿ ದೋಣಿ ವೆಣ್ಣ ಬರ್ತಾಳ್ದಕ್ಕೆ ನನ್ನ ಕೈಗೆ ಆಗಾಡೋದಕ್ಕೆ ಜಯ, ಕಟ್ಕೊಂಡು ಹೇಳ್ತೀನಿ ನನ್ನ ಅನುಭವ ಬರ್ತಾಯ್ತಲ್ಲೇ. ಯಾಕಪ್ಪ ನನ್ನ ಸಂಸಾರದಲ್ಲಿ ಇಂಥ ಶಿಕ್ಷಣ ಕೊಡ್ತಾ ಇದೆಯಾ ದೇವ್ರೆ? 4 ದಿಕ್ಕಿಗಳಿಂದ ಉಕ್ಕಿ ಬರುವ ಕಷ್ಟವನ್ನು ಕಾಪಾಡಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲಪ್ಪ. ಅಯ್ಯೋ ದೇವ್ರೆ, ನಮ್ಮಿಬ್ಬರ ಜೋಡಿಯನ್ನು ನೋಡಿ ಸೀತಾರಾಮರ ಜೋಡಿ ಅಂತ ಆಡ್ತಾ ಇದ್ದಂತ ಈ ಸಮಾಜದ ಮುಂದೆ ಯಾಕಪ್ಪ ನನಗಿಂತ ಕಳಂಕನ ಹೊರಿಸ್ತಾ ಇದೆಯಾ ದೇವ್ರೆ? ಹೇಳು ಜಯ, ಹೇಳೆ. ಅವರು ನಿಮ್ಗೆ ಯಾರು ಈ ವಿಷ ಬುದ್ಧಿಯನ್ನು ತುಂಬಿದಾರೋ ಅಂತ ಹೇಳಿ ಅವರ ರಕ್ತವನ್ನು ಹೀರಿ ನಾವು ಸಂಸಾರ ನಾನು ಮಾಡೇ ಮಾಡ್ತೀನಿ. ಹೇಳಿ. ಯಾಕ್ರಿ? ಯಾಕೆ ದುರ್ಮಾರ್ಗದಲ್ಲಿ ನಡೀತಾ ಇರೋ ನಿಮ್ಮನ್ನ ಸನ್ಮಾರ್ಗದ ದಾರಿ ಹಿಡಿಲಿ ಅಂತ ಬುದ್ಧಿ ಹೇಳೋರ ಮೇಲೆ ಯಾಕೆ ಕೇಳಿದಂತ ಕೋಪ ನಿಮ್ಗೆ? ಜಯ, ನಾನು ಯಾವ ರೀತಿ ಹೇಳ್ಬೇಕು ಅನ್ನೋದೇ ನನಗೆ ಅರ್ಥವಾಗ್ತಾ ಇಲ್ಲ ಕಣೆ. ಇಷ್ಟಂತೂ ನಿಜ ಕಣೆ. ನಿನ್ಗೆ ನಿನ್ನ ಗರ್ಭದಲ್ಲಿ ಬೆಳೀತಿರೋ ನನ್ನ ಮಗುವಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣೆ. ನಾನು ನಿನಗೆ ದ್ರೋಹ ಮಾಡುವಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಜಯ, ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ ಕಣೆ. ಅಯ್ಯೋ, ನೀವ್ ಹೇಳ್ತಿರೋದು ನಿಜ ಏನ್ರಿ? ನಿಜಾನ? ಹೌದು ಜಯ. ನನಗೆ ಈಗ ಸಮಾಧಾನ ಆಯ್ತು ಅಂದ್ರೆ ಏನ್ರಿ, ನಾವಿಬ್ರು ಚೆನ್ನಾಗಿರೋದನ್ನ ನೋಡಕ್ಕಾಗ್ದೆ ಸಹಿಸಕ್ಕಾಗ್ದೆ ನಮ್ಮಿಬ್ರ ಮಧ್ಯೆ ಈ ರೀತಿ ವಿಷ ಹಿಂಡಕ್ ಬಂದಿದ್ದಾರೆ ರೀ. ಅವರು ಸುಟ್ಟು ಬೂದಿ ಆಗ್ಲಿ, ಅವರು ನಾಶ ಆಗೋಗ್ಲಿ. ನನ್ನಿಂದ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ಅಂದ್ರೆ. ಹಬ್ಬ, ನಾನ್ ಪ್ರೀತಿ ದೇವತೆ ಇವತ್ತು ನನ್ನ ಮಾತಿನ ಮೇಲೆ ನಂಬಿಕೆ ಮೂಡುವಾಗ ಮಾಡಿದ್ಲು. ಹೇ ಜಯ, ನೀನ್ ಯಾವಾಗ್ಲೂ ಈ ಮನೇಲಿ ನಗ್ನಗ್ತಾ ಇರ್ಬೇಕು ಕಣೆ. ಜಯ, ಹಿಂದ ಹೂವಿಗೆ ಆರುವಂತ ದುಂಬಿ ಅಂದ್ಕೊಂಡಿದ್ಯೇನೆ? ಇಲ್ಲ ಕಣೆ. ಕಂಡ ಹೆಣ್ಗಳನ್ನ ಕಣ್ಣೆತ್ತು ನೋಡೋ ಕಾಮಂದ ನಾನು ಅಲ್ಲ ಕಣೆ ಜಯ. ನಿನ್ನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕೂಡ ಕಣ್ಣೆತ್ತು ನೋಡಲ್ಲ ಕಣೆ.
ಏನಂದ್ರೆ ಏ ಜಯ ಆ. ತುಂಬಾ ಹೊಟ್ಟೆ ಹಸಿದಿದೆ, ಮೊದ್ಲು ಊಟಕ್ಕಾಗಿ ನಡಿಯೇ. ಬನ್ನಿ. ಒಳಕ್ ಹೋಗ್ಬೇಕಂತ. ಡಾಕ್ಟರ್ ಆಗೋದು ಯಾವಾಗ? ನಿಮ್ ತಂಗಿನ ಮದುವೆ ಮಾಡೋದಾಗ ಕಂಡು ಬರೋದು ಯಾವಾಗ? ಅಲ್ಲ ರಂಗ, ನೀನು ಬಾಯ ಬೊಂಬಾಯನ ಹೇಳು, ನಾನು ಸ್ವಲ್ಪ ನಿಜಾನ ಕೇಳೋ. ಇದು ಬಾಯ, ಇದು ಎಲ್ಲಿ ಬತ್ತು ಬೊಂಬಾಯಿ, ಇದು ನಮ್ಮೂರು. ಜಯಶ್ರೀ, ರಾಜಶ್ರೀ, ಅಣ್ಣ ಈಗ ಬನ್ನಿ. ಚೆನ್ನಾಗಿದ್ಯಾ? ನನಗೇನಮ್ಮ ಒಳ್ಳೆ ಗುಂಡು ಕಲಿತಂಗಿದ್ದೀನಿ, ನೀವು ಚೆನ್ನಾಗಿರ್ಬೇಕನ್ನಮ್ಮ. ಅಣ್ಣ ಚೆನ್ನಾಗಿದ್ಯಾ? ಓ ಚೆನ್ನಾಗಿದ್ದೀನಮ್ಮ. ನನಗೆ ನೀನು ಹಂಗೆ ಫೋನ್ ಮಾಡಿದ್ರೆ ನಾನು ನಿಮ್ಗೋಸ್ಕರ ಬಾಗ್ಲಲ್ಲೇ ಕಾಯ್ತಾ ಇರ್ತಿದ್ದೆ ಗೊತ್ತಾ. ಅದಕ್ಕೋಸ್ಕರನೇ ಬಂದಿದ್ದೀನಿ ಕಣಮ್ಮ. ಮೊದಲು ನೀವು ಮುಖ್ಯ ಕಣಮ್ಮ. ಅಂದಾಗೆ ನಿಮ್ ದಾಂಪತ್ಯ ಜೀವನ ಏನ್ ನಡೀತಾ ಇದೆಯಮ್ಮ? ಅಣ್ಣ, ನಮ್ಮ ದಾಂಪತ್ಯ ಜೀವನ ಸುಮಾರಾಗೆ ನಡೀತಾ ಇದೆ. ಅದಿರ್ಲಿ, ನೀನು ಬರ್ತೀನಿ ಅಂತ ಒಂದು ಟೆಲಿಗ್ರಾಮ್ ಕೊಟ್ಟಿದ್ರೆ ಬಸ್ ಸ್ಟ್ಯಾಂಡ್ಗೆ ಯಾರಾದ್ರೂ ಕಳ್ಸಿಕೊಡ್ತಾ ಇದ್ನಲ್ಲ, ಅದ್ ಸರಿ ರಂಗಣ್ಣ ಎಲ್ಲಿ ಸಿಕ್ತಾ? ನೋಡಮ್ಮ, ದಾರಿಲಿ ಬರ್ಬೇಕಾದ್ರೆ ಸಿಕ್ತಾ. ನೋಡಮ್ಮ, ನಾನು ಮುಂದಿನ ವಾರ ಅಮೆರಿಕ ಹೋಗ್ತಾ ಇದ್ದೀನಿ. ಬರೋದು ಎಷ್ಟು ದಿನ ಆಗುತ್ತೋ ಏನೋ ಅಂತ ನಿಮ್ಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ. ನೋಡು ಜಯಶ್ರೀ, ನಿನ್ ಕನ್ಸು ನನ್ಸಾಗೋ ಕಾಲ ಹತ್ರ ಬರ್ತಾ ಇದೆ ಕಣಮ್ಮ. ನಾನು ಅಮೆರಿಕ ಹೋಗಿ ಡಾಕ್ಟರ್ ಆಗಿ ಬಂದು ನಿನ್ ಕಣ್ಣನ್ನ ಮತ್ತೆ ತೆರಿತೀನಿ ಕಣಮ್ಮ. ಏನನ್ನ ಹೇಳ್ತಾ ಇದೀಯಾ? ಹಾ ನಡು, ನೀನ್ ಹೇಳ್ತಾ ಇರೋದೆಲ್ಲ ದೊಡ್ಡ ಭ್ರಮೆ. ನೀನು ಡಾಕ್ಟರ್ ಆಗಿ ನನ್ನ ಕಣ್ಣು ಬರೆಸ್ತೀನಿ ಅಂತ ಹೇಳ್ತಾ ಇರೋದು ಅದು ಸಾಧ್ಯ ಅಣ್ಣ? ಇಲ್ಲ. ಮತ್ತೆ ನಾನು ಪ್ರಪಂಚವನ್ನ ನೋಡ್ತೀನ, ಅದೆಲ್ಲ ನಿನ್ ಭ್ರಮೆ ಅಷ್ಟೇ. ಇಲ್ಲ ಕಣಮ್ಮ, ಭ್ರಮೆ ಇಲ್ಲ, ಪ್ರಯತ್ನ ನಮ್ದು. ಆ ಫಲ ಕೊಡುದು ಆ ಭಗವಂತನಿಗೆ ಸೇರಿದ ಕಣಮ್ಮ. ರಾಜಶ್ರೀ, ಅಣ್ಣ, ನಿನಗೋಸ್ಕರ ಈ ಕಲರ್ ಸ್ಯಾರಿ ಸೆಲೆಕ್ಟ್ ಆಗ್ತದೆ, ಚೆನ್ನಾಗಾಗುತ್ತೆ ಅಂತ ನಿನಗೋಸ್ಕರ ತಂದಿನಿ ಕಣಮ್ಮ. ತಗೊಳಮ್ಮ. ಅಣ್ಣ ಅಂದಹಾಗೆ ಅಣ್ಣ ಅಂದಹಾಗೆ ನಿನ್ಗೆ ಇನ್ನೊಂದು ಗುಟ್ಟಿನ ವಿಚಾರನ ಹೇಳ್ಬೇಕಾಗಿತ್ತು. ಪ್ರಭಾಕರ ಮಕ್ಕಳಿಗೆ ತಂದೆ ಹಾಕ್ತಾನೆ. ಅಣ್ಣ, ನಾನು ಏನೋ ಹೇಳ್ತಾ ಇದ್ದೀನಿ, ನೀನ್ ನೋಡಿದ್ರೆ ಏನೇನೋ ಮಾಡ್ತಾ ಇದೀಯಾ. ಅಣ್ಣ, ನಿನ್ಗೊಂದು ಗುಟ್ಟಿನ ವಿಚಾರ ಹೇಳ್ಬೇಕು. ಏನಮ್ಮ ಅದು? ಅಣ್ಣ, ಇನ್ ಸ್ವಲ್ಪ ದಿವಸದಲ್ಲೇ ನಿನಗೆ ಒಬ್ಬ ಅಳಿಯನೋ ಒಬ್ಬ ಸೊಸೆನೋ ಬರ್ತಾ ಇದ್ದಾಳೆ ಗೊತ್ತಾ? ಹೌದೇನಮ್ಮ? ನಿಜ ಹೇಳ್ತಾ ಇದೀಯಮ್ಮ? ಹೌದು. ಹಾಗಾದ್ರೆ ಹೆಣ್ಮಗುನೇ ಎತ್ಕೊಬಿಡಮ್ಮ, ಅವಳೇ ನಾನು ಮದುವೆ ಆಗ್ಬಿಡ್ತೀನಿ. ಏನ್ ಮಾತು ಅಂತ ಹೇಳ್ತೀಯ ನೋಡು. ಅದ್ ಯಾರೋ ಪಟ್ಟಕ್ ಬಂದಾಗ ಇನ್ಯಾರೋ ಚಟ್ಟಕ್ ಹೋದ್ರು ಅಣ್ಣ ಹಾಗೆ ಹೇಳ್ತಾ ಇದ್ಯಾ. ನಾನ್ ಹೆರೋದು ಒಂದು ಮುದ್ದಾದ ಗಂಡ್ ಮಗುನೆ. ಪರವಾಗಿಲ್ಲ ಬಿಡಮ್ಮ. ತಂಗಿದೀರ್ಗೇನೋ ಸೀರೆ ತಂದ್ರಿ? ರಾಜಶ್ರೀ, ಜಯಶ್ರೀ, ನಿನಗೋಸ್ಕರ ಈ ನನ್ನ ತಂಗಿಗೆ ಹಸಿರು ಕಲರ್ ಸೀರೆ ಬಹಳ ಇಷ್ಟ ಅಂತ ನಾನು ಸೆಲೆಕ್ಟ್ ಮಾಡಿ ತಗೊಳಮ್ಮ. ತಗದು ತೋರ್ಸು. ಒಳಗಡೆ ಐತೆ ನೋಡು. ನೀವ್ ಕೊಡ್ಲಿ. ತಗದು ತೋರ್ಸಣ್ಣ. ನಾನು ಹೇಳ ಕೊಡ್ಲಿಮ್ಮ. ಅಣ್ಣ, ಎಷ್ಟು ಅಡ್ಡ ನೋಡು ನೀನು. ತಗದು ತೋರ್ಸಿದ್ರು ನಿನ್ ಕಣ್ ಕಾಣಿಸಲ್ಲ ಅಂತ ಹೇಳಕ್ ಬರಲ್ವಾ? ನಾನ್ ತೆದ್ದು ಅಣ್ಣ ನೀನು. ಮಹೇಶಪ್ಪರ, ನನಗೇನು ತಂದಿಲ್ವಾ? ನೋಡಪ್ಪ, ನಾನು ಈಗ ಅಮೆರಿಕ ಹೋಗ್ದಾಗ ನಿನಗೆ ನೋಡಿ ಅಳ್ತೆ ನೋಡ್ಕೊತೀನಿ. ಆ ಬಹಳ ಚಿಕ್ಕ ಹುಡುಗ ನೀನು, ಇನ್ನು ಅಳ್ತೆ ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಚಳಿಗಾಲಕ್ಕೆ ಹೊಲಕ್ಕೆ ಗದ್ದೆಗಿದ್ದೆ ನೀರು ಹಾಯಿಸಿ ಹೋಯ್ತಿಯಲ್ಲಪ್ಪ, ನೀನು ಸೆಟಾರ್ ತಂದು ಕೊಡ್ತೀನಿ ಕಣ. ಅಮ್ಮನವ್ರೆ, ಹಿಂಗೆ ಮಾತಾಡ್ತಾನೆ ಅನ್ಕೋತೀರಾ? ಮಹೇಶಪ್ಪನಿಗೆ ಊಟ ಗೀಟ ಹಾಕ್ತೀರಾ? ಅಯ್ಯೋ, ನನ್ನ ಅಣ್ಣ ಅಷ್ಟು ದೂರದಿಂದ ದಣದ್ ಬಂದಿದ್ದಾನೆ, ಅವನ್ಗೆ ಊಟ ಹಾಕಕ್ಕಾಗಲ್ಲ ಅಂತ ಹೇಳ್ತೀನ. ಸರಿ ಅಣ್ಣ, ಕೈ ಕಾಲು ತೊಳ್ಕೊಂಡು ರೆಡಿ ಮಾಡ್ತೀನಿ. ತಂಗಿರ್ ಕೈಲಿ ಊಟ ಮಾಡಿ. ಹೌದಣ್ಣ, ನಾನು ನೀನ್ ಬಂದಿರೋ ಖುಷಿಲಿ ಮರ್ತೆ ಬಿಟ್ಟಿದ್ದೆ. ಕೈ ಕಾಲು ತೊಳ್ಕೊಂಡ್ ಬಾ, ಬಿಸಿ ಬಿಸಿ ಮುದ್ದೆ ಮಾಡಿದೀನಿ, ತಟ್ಟೆಗೆ ಹಾಕ್ತೀನಿ. ಆಯ್ತಮ್ಮ, ನಿನ್ ತಂಗಿರ್ ಕೈಲಿ ಊಟ ಮಾಡಿ. ಬಹಳ ದಿವಸ ಆಗಿದೆ, ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಕಣಮ್ಮ.
ಆಸೆಯ